ಇಂದಿನ ದಿವಸ ಶಂಕರಾಚಾರ್ಯರು ಶ್ರುತಿ ಪ್ರಮಾಣಗಳನ್ನ ವಿಧಿರೂಪದೊಳಗ ಬಳಸಿಲ್ಲ. ಅವರಿಗೆ ಯಾಕ ಆ ಶ್ರುತಿ ಪ್ರಮಾಣಗಳನ್ನ ಬಳಸುವ ರೀತಿ ಎಂಥದ್ದು ಅಂತ ಅವರಲ್ಲಿ ಆ ಎತ್ತುಗಾರಿಕೆಯನ್ನ ಅವರಿಗೆ ಹೆಚ್ಚಿನ ಸ್ಥಾನ ತಂದು ಕೊಟ್ಟಿರುವುದು ಯಾವುದು ಅಂದ್ರ ಶ್ರುತಿ ಪ್ರಮಾಣಗಳನ್ನು ಬಳಸುವ ರೀತಿ ವಿಭಿನ್ನ ರೂಪದಲ್ಲಿ ಕೂಡಿಕೊಂಡಿದೆ. ಇಲ್ಲೇ ವಿಧಿಪಡಿಸಿರುವಂತಹ ಶ್ರುತಿ ಪ್ರಮಾಣಗಳು ಧರ್ಮ ಜಿಜ್ಞಾಸಕ್ಕ ಒಪ್ಪಾಗಿನೇ ಇರುತ್ತವ. ಅಲ್ಲಿ ಪ್ರಮಾಣಗಳನ್ನ ಶ್ರುತಿ ಪ್ರಮಾಣಗಳನ್ನು ಒಪ್ಪಲೇಬೇಕು. ಬ್ರಹ್ಮ ಜಿಜ್ಞಾಸಕ್ಕ ಪ್ರಮಾಣ ಶ್ರುತಿ ಪ್ರಮಾಣ ಅಲ್ದನ ಅಲ್ಲಿ ಮತ್ತೆ ನಾವು ಏನನ್ನು ಅನುಕರಣೆ ಮಾಡ್ಕೋಬೇಕು, ಅನುಭವವನ್ನು ಕೂಡ ಅದರ ಜೊತೆಗೆ ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ಇದು ಅವರು ಹೆಚ್ಚಿನ ಸ್ಥಾನವನ್ನು ತಂದು ಕೊಟ್ಟಿದ್ದು ಅದೇ ಕಾರಣ ಅಂತ ಹೇಳ್ತಾರೆ. ಇಲ್ಲೇ ವಿಧಿಪರವಲ್ಲದಿದ್ದರೆ ಉಪನಿಷತ್ತನ್ನು ಶಾಸ್ತ್ರವೆಂದು ಕರೆಯುವುದು ಅಸಂಗತವಾಗುತ್ತದೆಯಾದ್ದರಿಂದ ಶ್ರುತಿಯಲ್ಲಿ ಬ್ರಹ್ಮದ ಧ್ಯಾನವನ್ನೇ ವಿಧಿಸಿರುತ್ತದೆ ಎಂದು ಒಪ್ಪಬೇಕೆಂದು ಆ ವಿಧಿಗೆ ವಿಶೇಷವಾಗಿ ಬ್ರಹ್ಮವನ್ನು ಅದರಲ್ಲಿ ಇದೆ ಎಂದು ಆ ವಾದಿಗಳು ಹೇಳುತ್ತಿದ್ದರು. ನೋಡ್ಕೊಂಡು ಬಂದೇವಲ್ಲ ಈ ವಿಚಾರ. ಯಥಾರ್ಥವಾಗಿ ಬ್ರಹ್ಮ ಧ್ಯಾನದಿಂದ ಪ್ರಾಪ್ತ ಆಗ್ತಾನ. ಶ್ರುತಿ ಪ್ರಮಾಣಗಳನ್ನು ಅನುಸರಿಸಿಕೊಂಡು ಅದರ ಅರ್ಥ ಸ್ವರೂಪದಿಂದೊಡಗೂಡಿ ಅನುಭವ ರೂಪದೊಳಗೆ ಕಂಡುಕೊಳ್ಳುವುದೇನು ಅವಶ್ಯಕತೆ ಇಲ್ಲ ಅಂತ ವಾದಿಗಳ ಮತ. ಉಪನಿಷತ್ತು ಅದನ್ನ ಹೇಳ್ತಿ ಅಂತ ಅವ್ರು ಹೇಳ್ತಾರೆ. ಹೀಗೆ ಅನೇಕ ವಾದಿಗಳು ಅದ್ವೈತವೇ ಶ್ರುತಿಗೆ ತಾತ್ಪರ್ಯವೆಂದು ಹೇಳುತ್ತಿದ್ದರು. ಶ್ರುತಿಯ ವ್ಯಾಖ್ಯಾನವನ್ನು ಹೇಗೆ ಮಾಡಬೇಕೆಂಬ ವಿಷಯದಲ್ಲಿ ಮತಭೇದ ಉಳ್ಳವರಾಗಿರುತ್ತಿದ್ದರು. ಶ್ರುತಿಗೆ ಒಂದ ರೂಪದೊಳಗೆ ಹೇಳಿಲ್ಲ, ಮತಭೇದಗಳು ಅನೇಕ ಅದಾವ. ಇಲ್ಲೇ ನೋಡ್ರಿ, ಮೇಲ ಧ್ಯಾನ ರೂಪದಿಂದನ ಪರಮಾರ್ಥ ತತ್ವವನ್ನು ಕಂಡುಕೊಳ್ಳಿ ಅಂತ ವಾದಿಗಳ ಮತ ಇಟ್ಟುಕೊಂಡಿದ್ದರು ಕೂಡ. ಯಥಾರ್ಥವಾಗಿ ಏನಿದೆ ಅದು ಅಲ್ಲೇ ಹೀಗಿರುವುದರಿಂದ ಎಲ್ಲಿಯ ಮತಭೇದ ಉಳ್ಳವರಾಗಿರುತ್ತಿದ್ದರು. ಹೀಗಿರುವುದರಿಂದ ಶ್ರುತಿಯಲ್ಲಿ ಅದ್ವೈತವೇ ಪ್ರತಿಪಾದಿತವಾಗಿದೆ ಎಂದು ಮೊಟ್ಟ ಮೊದಲು ಹೇಳಿದ್ದರಿಂದಲೇ ಶಂಕರಾಚಾರ್ಯರಿಗೆ ಹೆಚ್ಚಿನ ಆಚಾರ್ಯ ಸ್ಥಾನವು ಬಂದಿತ್ತೆಂದು ಭಾವಿಸುವುದು ಸರಿಯಲ್ಲ. ಯಾಕಂದ್ರೆ ಶಂಕರಾಚಾರ್ಯರಿಗಿಂತ ಮೊದಲು ಕೂಡ ಅದ್ವೈತ ಸಿದ್ಧಾಂತವನ್ನು ಮಾಡಿದವರು ಔಡಲೋಮಿಗಳು, ಕಾಶಿಕೃಷ್ಣರು, ಅನೇಕ ಮಹಾತ್ಮರಾಗಿ ಹೋಗ್ಯಾರ. ಇವರೇನು ಹೊಸದಾಗಿ ಅದ್ವೈತವನ್ನು ಸ್ಥಾಪನಾ ಮಾಡಿಲ್ಲ, ಅದನ್ನು ಪುಷ್ಟಿಗೊಳಿಸಿದಷ್ಟೇ. ಆದ್ದರಿಂದ ಶ್ರುತಿಗೆ ವ್ಯಾಖ್ಯಾನವನ್ನು ಮಾಡುವುದರಲ್ಲಿ ಅವರು ಅನುಸರಿಸಿದ ನೀತಿ ಅವರಿಗೆ ಹೆಚ್ಚಿನ ಸ್ಥಾನವನ್ನು ತಂದುಕೊಟ್ಟಿರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಅವರು ಅನುಸರಿಸಿರುವಂತಹ ನೀತಿ ಏನೈತಲ್ಲ, ಏನನ್ನ ಶ್ರುತಿಯನ್ನು ಅನುಸರಿಸಿಕೊಂಡಿರುವ ನೀತಿ ಅದು ಬಹಳ ಮಾರ್ಮಿಕವಾಗಿರೋಣದಿಂದ ಅವರಿಗೆ ಅದು ಹೆಚ್ಚಿನ ಸ್ಥಾನವನ್ನು ತಂದುಕೊಟ್ಟಿದೆ. ಇದನ್ನು ಸ್ಫುಟಗೊಳಿಸುವುದಕ್ಕಾಗಿ ಇಲ್ಲಿ ಪರ್ಯಂತರ ನೋಡ್ಕೊಂಡು ಬಂದಿದ್ದೀವಿ ನಾವು. ಈಗ ಮುಂದಿನ ವಿಷಯ, ಇದನ್ನು ಸ್ಫುಟಗೊಳಿಸುವುದಕ್ಕಾಗಿ ಸೂತ್ರ ಭಾಷ್ಯದಲ್ಲಿ ಅವರು ಬರೆದಿರುವ ಒಂದಾನೊಂದು ವ್ಯಾಖ್ಯಾನವನ್ನು ವಾಕ್ಯವನ್ನು ಇಲ್ಲಿ ನಿರೂಪಣೆಗೆ ತೆಗೆದುಕೊಳ್ಳೋಣ. ಬ್ರಹ್ಮಸೂತ್ರ ಭಾಷ್ಯದೊಳಗ ಇವರು ಏನ್ ಹೇಳ್ಯಾರ ಅನ್ನುವಂಥದ್ದನ್ನು ಒಂದು ಸೂತ್ರವನ್ನ ಆಧಾರವಾಗಿಟ್ಟುಕೊಂಡು ಇಲ್ಲೇ ಬ್ರಹ್ಮ ಮತ್ತು ಧರ್ಮ ಇವೆರಡೂ ಜಿಜ್ಞಾಸೆಗಳ ಸಂಕೋಲನನ್ನು ಅಂಬಿಸ್ತಾರ. ನ ಧರ್ಮ ಜಿಜ್ಞಾಸಾಯಾಮ್ ಇವ ಶ್ರುತ್ಯಾದಯ ಇವ ಪ್ರಮಾಣಂ. ಏನ್ ಹೇಳ್ತಾರ? ನ ಧರ್ಮ ಜಿಜ್ಞಾಸಾಯಾಮ್ ಇವ ಶ್ರುತ್ಯಾದಯ ಇವ ಪ್ರಮಾಣಂ. ಅಲ್ಲಿ ಧರ್ಮ ಜಿಜ್ಞಾಸಕ್ಕ ಶ್ರುತ್ಯಾದಿಗಳೇ ಪ್ರಮಾಣ, ಅಲ್ಲಿ ಎರಡಾಗಿಲ್ಲ. ಆದ್ರೆ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು ಶ್ರುತ್ತಾದಯೋ ಅನುಭವಾದಯಶ್ಚ ಅಂತಾರ. ಧರ್ಮ ಜಿಜ್ಞಾಸದೊಳಗೆ ಶ್ರುತ್ಯಾದಿ ಪ್ರಮಾಣಗಳನ್ನಿಟ್ಟುಕೊಂಡು ಅವ ಪ್ರಮಾಣವೇ ಧರ್ಮ ಜಿಜ್ಞಾಸ, ಅದು ವಿಧಿ ಇರ್ತವೆ, ವಿಧಿಪಡಿಸಿರ್ತಾರೆ. ಆದ್ರೆ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು
ಶ್ರುತಾದಯೋ ಶ್ರುತಿಗಳಿಂದೊಡಗೂಡಿ ಇನ್ನೊಂದು ಯಾವುದು ಅನುಭವಾದಯಶ್ಚ ಅನುಭವನೂ ಕೂಡ ಬೇಕಾಗತ್ತೆ. ಯಥಾ ಸಂಭವಂ ಇವ ಪ್ರಮಾಣಂ ಯಥಾ ಸಂಭವಂ ಇವ ಪ್ರಮಾಣಂ ಇವೆರಡೂ ಸೇರಿರ್ಬೇಕಿಲ್ಲಿ. ಬ್ರಹ್ಮ ಜಿಜ್ಞಾಸದೊಳಗೆ ಶ್ರುತಿ ಪ್ರಮಾಣಗಳನ್ನಿಟ್ಟುಕೊಂಡು ಅನುಭವದಲ್ಲಿ ಪರ್ಯವಸಾನ ಆಗುವುದನ್ನು ಕಂಡುಕೋಬೇಕು ಅಂತ ಹೇಳ್ತಾರೆ. ಧರ್ಮ ಜಿಜ್ಞಾಸಕ್ಕೂ ಬ್ರಹ್ಮ ಜಿಜ್ಞಾಸಕ್ಕೂ ಏನು ವ್ಯತ್ಯಾಸದ? ಬ್ರಹ್ಮ ಜಿಜ್ಞಾಸ ಮಾಡಬೇಕಾದಾಗ ಏನು ಬೇಕು, ಧರ್ಮ ಜಿಜ್ಞಾಸ ಮಾಡಬೇಕಾದಾಗ ಏನಿರಬೇಕು. ಅಲ್ಲೇ ಶ್ರುತಿ ಪ್ರಮಾಣಗಳನ್ನ ಪ್ರಮಾಣವಾಗಿ ಇಟ್ಟುಕೊಂಡು ನಡೆಯುತ್ತೆ, ಕೃತ್ಯಾದಿಗಳನ್ನ ಪ್ರಮಾಣವಾಗಿ ಹಿಡಿದುಕೊಂಡು ನಡೀತದೆ. ಯಾಕಂದ್ರೆ ಅದು ವಿಧಿ ರೂಪವಾಗಿರ್ತವೆ. ಧರ್ಮ ಜಿಜ್ಞಾಸ ಯಾವಾಗಲೂ ವಿಧಿ ಪರವಶವಾಗಿರ್ತವೆ. ಅಂದ್ರೆ ವಿಧಿಸಲ್ಪಟ್ಟಿರೋದು, ಇಂಥದ್ದೇ ಮಾಡಬೇಕು ಅಂತ ವಿಧಿ ರೂಪವಾಗಿ ವಿಧಿಸಲ್ಪಟ್ಟಿರುವಂತ. ಆದ್ರೆ ಬ್ರಹ್ಮ ಜಿಜ್ಞಾಸ ಆಗಿಲ್ಲ. ಶ್ರುತಾದಯೋ ಅನುಭವಾದಯಶ್ಚ ಯಥಾ ಸಂಭವಮಿವ ಪ್ರಮಾಣಂ. ಇಲ್ಲಿ ಪ್ರಮಾಣ ಯಾವ್ಯಾವುದು? ಶ್ರುತಿ ಪ್ರಮಾಣನೂ ಬೇಕು, ಅನುಭವ ಪ್ರಮಾಣನೂ ಬೇಕು. ಯಥಾ ಸಂಭವಮಿವ ಅಂತ ಹೇಳ್ತಾನೆ. ಅನುಭವ ಅವಸಾನತ್ವ, ಅನುಭವ ಪರ್ಯವಸಾನದೊಳಗೆ ಬಂದಬೇಕು ಅಂತಿರ್ತದೆ. ಭೂತವಸ್ತು ವಿಷಯತ್ವಾಚ್ಯ ಬ್ರಹ್ಮಜ್ಞಾನಶ್ಯ ಎಂದು ಬ್ರಹ್ಮಸೂತ್ರ ಭಾಷೆಯೊಳಗೂ ಅವರು ಬರೆದಿರುತ್ತಾರೆ. ಏನಂದರೆ ನ ಧರ್ಮ ಜಿಜ್ಞಾಸಾಯಾಮಿಮ ಶ್ರುತ್ಯಾದಯ ಏವ ಪ್ರಮಾಣಂ. ಇಲ್ಲಿ ಯಥಾರ್ಥವಾಗಿ ನಮಗೆ ಧರ್ಮ ಜಿಜ್ಞಾಸಕ್ಕ ಈ ಶ್ರುತಿ ಪ್ರಮಾಣಗಳು ಸಾಕು, ಅದಕ್ಕೇನು ಮತ್ತೆ ಹೆಚ್ಚಿನ ಪ್ರಮಾಣ ಬೇಕಾಗಿಲ್ಲ. ಆದ್ರೆ ಬ್ರಹ್ಮ ಜಿಜ್ಞಾಸ ಅದಕ್ಕೆ ಚಿಂತು ಶ್ರುತ್ಯಾದಯೋ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ. ಇಲ್ಲೇ ಅನುಭವ ಅವಸಾನತ್ವ, ಆ ಅವಸಾನ ಪರ್ಯವಸಾನ ಎಲ್ಲಿ ಆಗಬೇಕು? ಅನುಭವದೊಳಗನ ಪರ್ಯವಸಾನ ಆಗಬೇಕು. ಶ್ರುತಿ ಪ್ರಮಾಣಗಳಿಂದಷ್ಟ ನಿರ್ಣಯ ಮಾಡಿದ್ರೆ ಬ್ರಹ್ಮ ಜಿಜ್ಞಾಸ ಆಗುವುದಿಲ್ಲ. ಅನುಭವ ಅವಸಾನತ್ವ, ಅನುಭವ ಪ್ರಧಾನವಾಗಿಯೇ ಇಲ್ಲೇ ಈ ಅನುಭವ ಪ್ರಮಾಣವನ್ನು ಅಲ್ಲೇ ಹೇಳಿಕೊಂಡು ಬಂದಿದ್ದಾರೆ. ಭೂತವಸ್ತು ವಿಷಯತ್ವಾಚ್ ಬ್ರಹ್ಮಜ್ಞಾನಶ್ಯ ಎಂದು ಅವರು ಬರೆದಿರುತ್ತಾರೆ. ಈ ವಾಕ್ಯದಲ್ಲಿ ಶಂಕರರ ವ್ಯಾಖ್ಯಾನ ಪ್ರಕ್ರಿಯೆಯ ಅಸಾಧಾರಣವಾದ ಅನೇಕ ಧರ್ಮಗಳನ್ನು ಅಡಕ ಮಾಡಿ ನೀವು ಮಾಡಿಟ್ಟಿರುತ್ತದೆಯಾದ್ದರಿಂದ ಇದರ ಅಭಿಪ್ರಾಯವನ್ನು ಒಳಹೊಕ್ಕು ನೋಡಿ ತಿಳಿಯೋಣ ಅಲ್ವಾ? ಅದಕ್ಕೆ ಯಥಾರ್ಥವಾಗಿ ಇದರಲ್ಲಿ ಏನೈತಿ? ಧರ್ಮ ಜಿಜ್ಞಾಸೆಯಲ್ಲಿ ಶ್ರುತ್ಯಾದಿಗಳೇ ಪ್ರಮಾಣವು. ಶ್ರುತಿ ಏನ್ ಹೇಳ್ತದ ಅದ ಪ್ರಮಾಣ ಅಲ್ಲಿ, ಅದಕ್ಕೆ ಮತ್ತೊಂದು ಬೇಕಿಲ್ಲ. ಯಾಕಂದ್ರೆ ಅದು ವಿಧಿರೂಪವಾಗಿರೋಣ, ವಿಧಿಸಲ್ಪಟ್ಟಿರೋದ್ರಿಂದ ಅದನ್ನ ನಾವು ಒಪ್ಪಲೇಬೇಕು. ಧರ್ಮ ಜಿಜ್ಞಾಸ ಮತ್ತೊಂದು ರೂಪದೊಳಗೆ ನಾವು ಮಾಡ್ತೇವಿ ಅಂತಂದ್ರೆ ಬರುವುದಿಲ್ಲ. ಪೂಜಾನ ಇಲ್ಲಪ್ಪ ನಾನು ಊಟನ ಮಾಡಿ ಆಮೇಲೆ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡ್ತೀನಿ, ಅದನ್ನ ನಡೆಯುವುದಿಲ್ಲ. ಅಲ್ಲಿ ವಿಧಿ ಯಾವ ರೂಪದೊಳಗೆ ಇರ್ತದೋ, ಶ್ರುತಿ ಪ್ರಮಾಣಾದಿಗಳು ಯಾವ ರೂಪದೊಳಗೆ ಇರ್ತದೋ, ಇಲ್ಲ ಸ್ನಾನ ಮಾಡಬೇಕು, ತದನಂತರ ಪೂಜೆ ಪುನಸ್ಕಾರ ಮಾಡಬೇಕು, ನಂತರ ಪ್ರಸಾದ ಮಾಡಬೇಕು, ನೇಮ ಅದು. ಆ ಧರ್ಮ ಜಿಜ್ಞಾಸ ಹಾಗೆ ಮಾಡಬೇಕು, ಬೇರೆ ರೂಪದಿಂದ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಇಲ್ಲೇ ಎಂದರೆ ಅಲ್ಲಿ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಗಳೆಂಬ ತಾತ್ಪರ್ಯ ಲಿಂಗಗಳಿಂದಲೇ ಶ್ರುತಿಯು ಇಂಥ ಅರ್ಥವನ್ನು ಹೇಳುತ್ತದೆ ಎಂದು ಗೊತ್ತುಪಡಿಸಬೇಕಾಗಿರುತ್ತದೆ. ಧರ್ಮ ಜಿಜ್ಞಾಸೆಯೊಳಗ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಗಳೆಂಬ ತಾತ್ಪರ್ಯ ಲಿಂಗಗಳಿಂದಲೇ ಶ್ರುತಿಯು ಇಂಥ ಅರ್ಥವನ್ನು ಹೇಳುತ್ತದೆ ಎಂದು ಗೊತ್ತುಪಡಿಸಿಕೊಳ್ಳಬೇಕಾಗಿರುತ್ತದೆ. ಶ್ರುತಿ ಅಂದ್ರೆ ಏನು ಅಂತ ಅವನು ಒಂದೊಂದೇ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಅಂದ್ರೆ ಏನು ಅಂತ ಹೇಳ್ತಾರೆ ನೋಡ್ರಿ. ಶ್ರುತಿ ಅಂದರೆ ಮತ್ತೊಂದು ಪದವನ್ನು ಬಯಸದೆ ತಾನೇ ಸ್ಪಷ್ಟವಾಗಿ ತನ್ನ ಅರ್ಥವನ್ನು ಹೇಳುವ ಶಬ್ದವು. ಶ್ರುತಿಗೆ ಮತ್ತೊಂದು ಪದದ ಅವಶ್ಯಕತೆ ಇರುವುದಿಲ್ಲ. ಅದು ಸ್ವತಂತ್ರ ಸ್ವಯಂ ಸಿದ್ಧವಾಗಿರುವಂತಹ ಶ್ರುತಿ ಪ್ರಮಾಣಗಳನ್ನು ಕೊಟ್ಟರೆ ಮುಗಿತವೆ.
ಅದಕ್ಕೆ ಆ ಪದಗಳನ್ನು ಶ್ರುತಿ ಎಂದರೆ ಮತ್ತೊಂದು ಪದವನ್ನು ಬಯಸದೆ ತಾನೇ ಸ್ಪಷ್ಟವಾಗಿ ತನ್ನ ಅರ್ಥವನ್ನು ಹೇಳುವ ಶಬ್ದವು. ಶ್ರುತಿಯಿಂದ ತಿಳಿಸದೆ ಮತ್ತೊಂದು ಅರ್ಥದಿಂದ ಜೊತೆಯಲ್ಲಿಯೇ ಇದ್ದು ತನ್ನರ್ಥವನ್ನು ತಿಳಿಸುವ ಸಾಮರ್ಥ್ಯವು ಲಿಂಗವು. ಲಿಂಗ ಅಂತ ಯಾವ್ದಕ್ಕೆ ಕರೀತಾರ, ಶ್ರುತಿ ಅಂತ ಯಾವ್ದಕ್ಕೆ ಕರೀತಾರ, ಇದನ್ನು ಸ್ವಲ್ಪ ನೋಡ್ಕೊಂಡ್ರೆ ಅನುಕೂಲ. ಶ್ರುತಿಯಿಂದ ತಿಳಿಸದೆ ಮತ್ತೊಂದು ಅರ್ಥದಿಂದ ಜೊತೆಯಲ್ಲಿಯೇ ಇದ್ದು ತನ್ನ ಅರ್ಥವನ್ನು ತಿಳಿಸುವ ಸಾಮರ್ಥ್ಯವು ಲಿಂಗವು. ಒಂದಕ್ಕೊಂದಕ್ಕೆ ಆಕಾಂಕ್ಷೆ ಇದ್ದು ಹತ್ತಿರವಿದ್ದು ಹೊಂದುಗೆಯಾಗುವ ಪದಗಳು ವಾಕ್ಯವು. ಒಂದು ವಾಕ್ಯ ಆಗಬೇಕಾದ್ರೆ ಅದರ ಕರ್ತೃ ಇರಬೇಕು, ಕರ್ಮ ಇರಬೇಕು, ಕ್ರಿಯಾಪದ ಇರಬೇಕು ಅಂತ ನಿಯಮದ. ಆಗ ಒಂದಕ್ಕೊಂದಕ್ಕೆ ಆಕಾಂಕ್ಷೆ ಇದ್ದು ಹತ್ತಿರವಿದ್ದ ಹೊಂದುಗೆಯಾಗುವ ಪದಗಳು ವಾಕ್ಯವು. ಒಂದು ಅರ್ಥವನ್ನು ತಿಳಿಸುವುದಕ್ಕೆ ಎರಡು ವಾಕ್ಯಗಳ ಸಾಮರ್ಥ್ಯವು ಬೇಕಾಗಿದ್ದು ಒಂದು ವಾಕ್ಯವನ್ನು ಮತ್ತೊಂದು ಬಯಸುವಂತಿರುವುದು ಪ್ರಕರಣವು. ಪ್ರಕರಣ ಅಂತ ಕರೀತಾರಲ್ಲ, ಯಾವ ರೂಪದಿಂದ ಒಳಗೂಡೈತಿ ಅಂತ ಇಲ್ಲಿ ನೋಡ್ಕೋಬಹುದು. ಒಂದೊಂದಕ್ಕೆ ಒಂದು ಅರ್ಥವನ್ನು ತಿಳಿಸುವುದಕ್ಕೆ ಎರಡು ವಾಕ್ಯಗಳ ಸಾಮರ್ಥ್ಯವು ಬೇಕಾಗಿದ್ದು, ಎರಡು ವಾಕ್ಯಗಳ ಸಾಮರ್ಥ್ಯ, ಒಂದೇ ಅರ್ಥವನ್ನು ತಿಳಿಸುವುದಕ್ಕೆ ಎರಡು ವಾಕ್ಯಗಳ ಸಾಮರ್ಥ್ಯ ಬೇಕಾಗಿದ್ದು ಒಂದು ವಾಕ್ಯವನ್ನು ಮತ್ತೊಂದು ಬಯಸುವಂತಿರುವುದು ಪ್ರಕರಣವು. ಒಂದು ಕ್ರಮದಲ್ಲಿ ಹೇಳಿರುವ ಪದಾರ್ಥಗಳಿಗೆ ಅದೇ ಕ್ರಮದಲ್ಲಿ ಹೇಳಿರುವ ಬೇರೆ ಪದಾರ್ಥಗಳೊಡನೆ ಇರುವ ಸಂಬಂಧವು ಸ್ಥಾನವು. ಇಲ್ಲೇ ಒಂದು ಕ್ರಮದಲ್ಲಿ ಹೇಳಿರುವ ಪದಾರ್ಥಗಳಿಗೆ ಅದೇ ಕ್ರಮದಲ್ಲಿ ಹೇಳಿರುವ ಬೇರೆ ಪದಾರ್ಥಗಳೊಡನೆ ಇರುವ ಸಂಬಂಧವು ಸ್ಥಾನವು. ಒಂದೇ ಬಗೆಯ ಹೆಸರಿರುವುದು ಸಮಾಖ್ಯೆಯು. ಒಂದೇ ಬಗೆಯ ಹೆಸರಿರುವುದು ಸಮಾಖ್ಯೆಯು. ಈ ಆರು ಬಗೆಯ ತಾತ್ಪರ್ಯ ಲಿಂಗಗಳಿಂದಲೂ ಉಪಕ್ರಮ, ಉಪಸಂಹಾರ ಮುಂತಾದವುಗಳ ಪರ್ಯಾಲೋಚನೆಯಿಂದಲೂ ವೇದದ ಅರ್ಥವನ್ನು ನಿರ್ಧರಿಸಬೇಕೆಂದು ಮೀಮಾಂಸಕರು ನಿರ್ಣಯಿಸಿರುತ್ತಾರೆ. ಈ ತಾತ್ಪರ್ಯ ಲಿಂಗಗಳನ್ನ ಹೇಳ್ಕೊಂಡು ಬಂದ ಅಲ್ಲೇ ಉಪಕ್ರಮ, ಉಪಸಂಹಾರ ನೋಡ ವಿಷಯ ಅಲ್ಲೇ ಬೇರೆ ಬೇರೆ ರೂಪದೊಳಗೆ ಹೇಳ್ಕೊಂಡು ಬಂದಿರ್ತಾರೆ. ಆದ್ದರಿಂದ ಇಲ್ಲಿ ಮುಂತಾದವುಗಳ ಪರ್ಯಾಲೋಚನೆಯಿಂದಲೂ ವೇದದ ಅರ್ಥವನ್ನು ನಿರ್ಧರಿಸಬೇಕೆಂದು ಮೀಮಾಂಸಕರು ನಿರ್ಣಯಿಸಿರುತ್ತಾರೆ. ಅಥವಾ ಶ್ರುತ್ಯಾದಿಗಳು ಎಂದರೆ ಶ್ರುತಿ, ಸ್ಮೃತಿ, ಪುರಾಣ ಇತಿಹಾಸಗಳು. ಅವುಗಳ ತಾತ್ಪರ್ಯವನ್ನು ನಿರ್ಣಯಿಸುವುದರಿಂದಲೇ ಧರ್ಮ ಸ್ವರೂಪವನ್ನು ಗೊತ್ತು ಮಾಡಿಕೊಳ್ಳಬೇಕಾಗಿರುತ್ತದೆ ಹೊರತು ಅದನ್ನು ನಿರ್ಧರಿಸುವುದಕ್ಕೆ ನಮ್ಮ ಅನುಭವಾದಿಗಳೇನು ಉಪಯೋಗವಾಗುವುದಿಲ್ಲ. ಈಗ ಪುರಾಣದೊಳಗ ಪ್ರಶ್ನೆನ ಮಾಡುವಂಗಿಲ್ಲ, ಅಲ್ಲಿ ಏನು ಹೇಳಿರ್ತಾರ ಅದಕ್ಕೆ ನೋಡ್ಬೇಕು. ಯಾಕಂದ್ರೆ ಅದ ಪ್ರಮಾಣವು ಆ ಪ್ರಮಾಣಕ್ಕೆ ಅನುಸರಿಸಿಕೊಂಡು ಅಲ್ಲಿ ಪ್ರಶ್ನೆ ಮಾಡಿದನ್ನು ನಡೆಯುದು. ಇವಾಗ ದೇವಿ ಪುರಾಣ ನಡೆದಿರ್ತದ, ಆ ದೇವಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂರು ಮಂದಿ ಆ ಅಮ್ಮನಿಗೆ ಮಕ್ಕಳು ಅಂದ್ರ ಮತ್ತೆ ಆಕಿ ಗಂಡ ಯಾರು ಅಂತ ಪ್ರಶ್ನೆ ಮಾಡಿದ್ರ ಆಕಿನ ಸೋಲಿಸೇ ಇಲ್ಲ. ಯಾರು ಸೋಲಿಸ್ತಾರ ಅವಾಗ ಆಕಿ ಮದುವೆ ಆಗ್ತದೆ. ಆಕಿನ ಸೋಲಿಸೇ ಇಲ್ಲ. ಬಟ್ ಅದರ ತಾತ್ಪರ್ಯ ಬೇರೆ ಇದೆ, ಇರ್ಲಿ. ಅಂತೂ ಅಲ್ಲಿ ಯಾವ ರೀತಿಯಿಂದನೂ ಪ್ರಶ್ನೆಗಳನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಶ್ರುತಿ, ಸ್ಮೃತಿ ಮತ್ತು ಪುರಾಣಗಳೊಳಗೆ ಏನ್ ಹೇಳ್ತಾರ ಅದನ್ನು ಅನುಸರಿಸಿಕೊಂಡಿರಬೇಕು. ಆದ್ರೆ ಶ್ರುತ್ಯಾದಿಗಳಲ್ಲಿ ಅಲ್ಲಿ ಬೇಕಾದಷ್ಟು ಪ್ರಶ್ನೆಗಳನ್ನ ಮಾಡಬಹುದು. ಮತ್ತೆ ಅದು ಅನುಭವದೊಳಗ ಪರ್ಯವಸಾನ ಆಗುವ ಪರ್ಯಂತರ ಅದನ್ನ ನೋಡ್ಕೋಬೇಕಾಗ್ತದೆ. ಆದ್ದರಿಂದ ಅನುಭವ ಅವಸಾನತ್ವ ಅಂತ ತಿಳ್ಕೊಂಬಂದಾರ ನೋಡಿ. ಅನುಭವ ಅವಸಾನತ್ವ, ಅನುಭವದೊಳಗೆ ಪರ್ಯವಸಾನ ಆಗುವ ಪರ್ಯಂತರ ನಮ್ಮ ಸಂಶಯಗಳನ್ನು ಪರಿಹಾರ ಮಾಡ್ಕೋಬೇಕು. ಶ್ರುತಿಯನ್ನು ಬಳಸಿಕೊಂಡ್ರು ಕೂಡ ಅದನ್ನ ಶ್ರುತಿನ ಪ್ರಮಾಣ ಅಂತ ಇಟ್ಕೊಂಡಿರ್ತಾರೆ ಇವರು. ಆದ್ರೆ ಪುರಾಣ ಇತಿಹಾಸದೊಳಗೆ ಮರು ಪ್ರಶ್ನೆಗಳನ್ನು ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ಕುಂಠಿತ ಆಗ್ತದ. ಅಲ್ಲಿ ಏನು ವಿಧಿಪಡಿಸಿರ್ತಾರ ಅದನ್ನ ಒಪ್ಕೋಬೇಕು. ಇನ್ನ ಆದ್ರೆ ಬ್ರಹ್ಮ ಜಿಜ್ಞಾಸೆಯಲ್ಲಿ ಹೀಗಿಲ್ಲ. ಬ್ರಹ್ಮ ಜಿಜ್ಞಾಸೆಯೊಳಗ ಹೀಗಿರುವುದಿಲ್ಲ. ಇಲ್ಲಿ ಶ್ರುತ್ಯಾದಿಗಳೇ ಅಲ್ಲದೆ ಅನುಭವಾದಿಗಳಿಗೂ ಪ್ರಮಾಣವಾಗಿರುತ್ತವೆ.
ನೋಡಲ್ಲಿ ಅನುಭವನೂ ಪ್ರಮಾಣವಾಗಿರುತ್ತೆ. ಎಲ್ಲೇ ಬ್ರಹ್ಮ ಜಿಜ್ಞಾಸದೊಳಗ ಬರೀ ಶ್ರುತ್ಯಾದಿಗಳನ್ನು ಹೇಳ್ಕೊಂಡು ಶ್ರುತಿಯೊಳಗ ಹಂಗೆ ಹೇಳೈತಲ್ಲ ಒಪ್ಕೋ ಹಾಗಿಲ್ಲ. ಅದಕ್ಕಷ್ಟನ ಅನುಭವಕ್ಕೆ ವಿರೋಧವಾಗಿತ್ತಂದ್ರ ಅದಕ್ಕೆ ಅಗ್ನಿ ಎಷ್ಟೇ ಸಹಸ್ರಾರು ಉಪನಿಷತ್ತು ಅದನ್ನು ಬೋಧನೆ ಮಾಡಿದ್ರು ಅಗ್ನಿ ಶೀತಲವಾಗಿದೆ ಅಂತ ಯಾರಾದ್ರೂ ಬೋಧನೆ ಮಾಡಿದ್ರ ಅದು ಅನುಭವಕ್ಕೆ ವಿರೋಧವಾಗಿರುವಂತ ಮಾತು. ಅದನ್ನ ಯಾರೂ ಒಪ್ಕೊಳ್ಳೋದಿಲ್ಲ. ಅಗ್ನಿನ ತಮಗಿರ್ತತಿ ಅಂದ್ರೆ ಸುಡ್ತದ ಅಂತ ಆ ಕೃತಿ ನೋಡಲ್ಲಿ ಅಪ್ರಮಾಣ ಆಗಿಬಿಡ್ತದೆ. ಅದಕ್ಕೆ ಇಲ್ಲೇ ಅನುಭವದಿಂದ ಒಡಗೂಡಿನ ಶ್ರುತಿಯನ್ನ ನಿರ್ಣಯ ಮಾಡಬೇಕು ಅಂತ ಈ ಬ್ರಹ್ಮ ಜಿಜ್ಞಾಸೆ ಮಾಡುವವರು ಇದನ್ನ ಗಮನದೊಳಗೆ ಇಟ್ಟಿರಬೇಕು. ಇದು ಬಹಳ ಮಹತ್ವಪೂರ್ಣವಾಗಿರುವಂತಹ ವಿಷಯ. ಅನುಭವ ಅವಸಾನತ್ವ ಇದು ಒಂದು ಶಬ್ದ ಶ್ರುತಿಗೆ ಆಧಾರವಾಗಿನ ಅನುಭವ ಅವಸಾನತ್ವದೊಳಗೆ ಪರ್ಯವಸಾನ ಆಗಲಿಲ್ಲ ಅಂದ್ರೆ ಆ ಕೃತಿಯನ್ನ ಕೈ ಬಿಡ್ಬೇಕು ಅಂತಾನೆ ಹೇಳ್ತಾರ ಅವ್ರು. ಯಾರು ಹೇಳಿದ್ರಿ, ಅಂಥ ದೊಡ್ಡವ್ರು ಹೇಳಿರ್ಲಿ, ಯಾರು ಹೇಳಿ ಬಾಲಾದಪಿ ಸುಖಾದಪಿ ಯಥಾರ್ಥವಾಗಿರುವುದನ್ನ ಒಬ್ಬ ಬಾಲಕ್ ಹೇಳಿದ್ರು ಒಪ್ಕೋಬೇಕು, ಒಂದು ಗಿಳಿ ಹೇಳಿದ್ರು ಒಪ್ಕೋಬೇಕು. ಯಥಾರ್ಥ ಇರೋದು ಎಲ್ಲೇ ಅನುಭವ ಅವಸಾನತ್ವದೊಳಗೆ ಪರ್ಯವಸಾನ ಹೊಂದುವಂಗಿದ್ರೆ ಯಾರು ಹೇಳಿದ್ರು ಅದನ್ನ ಒಪ್ಕೋಬೇಕು. ಅದನ್ನ ಬಿಟ್ಟು ಆ ಶ್ರುತಿ ಒಳಗೆ ಹಿಂಗಿಲ್ಲಲ್ರಿ ಅಂತ ಕೇಳಿದ್ರೆ ಅವ್ರಿಗೆ ಅನುಭವದ ಗಂಧ ಗೊತ್ತಿಲ್ಲ ಅಂತ ಅರ್ಥ ಆಗ್ತದೆ. ಅದಕ್ಕಿಲ್ಲೇ ಇನ್ನ ಯಥಾ ಸಂಭವವಾಗಿ ಎಂದು ಹೇಳಿದ್ದರ ಸ್ವಾರಸ್ಯವನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿರುತ್ತದೆ. ಯಥಾ ಯಾವುದಕ್ಕ ಶ್ರುತ್ಯಾದಯೋ ಅನುಭವಾದಯಶ್ಚ ಯಥಾ ಸಂಭವಂ ಇವ ಪ್ರಮಾಣಂ. ಅನುಭವ ಪ್ರಮಾಣ ಇದನ್ನು ಹಿಡಲೇಬೇಕು ಅಂದ್ರೆ ಯಥಾ ಸಂಭವವಾಗಿ ಅಂತ ಹೇಳ್ಕೊಂಡು ಬಂದಾರಲ್ಲ. ಯಥಾ ಸಂಭವ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ಎಲ್ಲಿ ಬರೀ ಉಪಾಸನೆಯನ್ನೇ ಹೇಳಿರುತ್ತದೆಯೋ ಅಂಥ ವಾಕ್ಯಗಳಲ್ಲಿ ಧರ್ಮ ಜಿಜ್ಞಾಸೆಯಂತೆ ಶ್ರುತ್ಯಾದಿಗಳೇ ಪ್ರಮಾಣವಾಗಿರುತ್ತವೆ. ಅದು ಉಪಾಸನೆ ಮಾಡುವಾಗ ಕರ್ಮಾಂಗ ಉಪಾಸನೆ ಈಗ ಅನೇಕ ಪ್ರಕಾರದ ರೂಪದಿಂದ ಒಳಗೂಡಿರುತ್ತೆ. ಅಲ್ಲೇ ತಪಸ್ಸಿರಬಹುದು, ಧ್ಯಾನ ಇರಬಹುದು, ಉಪಾಸನೆ ಕ್ರಮದೊಳಗೆ ತಪಸ್ಸು ಇರಬಹುದು, ಅಥವಾ ಯಾವುದಾದ್ರೂ ಮಂತ್ರಾದಿಗಳ ಜಪ ಇರಬಹುದು. ಅವೆಲ್ಲವೂ ಧರ್ಮ ಜಿಜ್ಞಾಸೆಯೊಳಗನೆ ಇದ್ದುಕೊಂಡಿರುವಂತಹದ್ದು. ಇಲ್ಲೇ ಶ್ರುತ್ಯಾದಿಗಳೇ ಪ್ರಮಾಣವಾಗಿರುತ್ತವೆ. ಶ್ರುತಿ ಏನು ಇರುತ್ತದೆ ಧರ್ಮ ಜಿಜ್ಞಾಸೆಯೊಳಗೆ ಅದನ್ನು ಅನುಕರಣೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಇಂಥದ್ದೊಂದು ಯಾಗವನ್ನು ಮಾಡಿದರೆ ಸ್ವರ್ಗವೆಂಬ ಫಲ ಉಂಟಾಗುತ್ತದೆ ಎಂದು ಶ್ರುತಿಯಲ್ಲಿ ಇದ್ದರೆ ಆಗ ಯಾಗಕ್ಕೂ ಸ್ವರ್ಗಕ್ಕೂ ಇರುವ ಸಂಬಂಧವನ್ನಾಗಲಿ ಸ್ವರ್ಗದ ಸ್ವರೂಪವನ್ನಾಗಲಿ ನಮ್ಮ ಈಗಿನ ಅನುಭವಕ್ಕೆ ಹೊಂದಿಸಿಕೊಂಡು ತಿಳಿಯುವುದು ಸಾಧ್ಯವಿರುವುದಿಲ್ಲ. ನೋಡಯ್ಯ, ಇಂಥ ಯಾಗ ಮಾಡಿದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತತಿ ಅಂತ ಶ್ರುತಿ ಪ್ರಮಾಣದ. ಅವಾಗ ಆ ಯಾಗವನ್ನ ಮಾಡುವಂತಹ ಯಜಮಾನ ಏನಯ್ಯ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿಸ್ಲಿಕ್ಕತ್ತಿಯಲ್ಲ, ಇದರಿಂದ ನನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೋ ಪ್ರಾಪ್ತಿ ಆಗ್ತತಿ ಅಂತ ಹೇಳ್ತಾನೆ. ಅಕಸ್ಮಾತ್ ಅದಾಗಲಿಲ್ಲ ಅಂದ್ರೆ ನನ್ನ ರೊಕ್ಕ ವಾಪಸ್ ಕೊಡ್ತೀನಿ ಅಂತ ಕೇಳಿದ್ರೆ ದುಡ್ಡು ನಾ ಹಾಕಿದ ದುಡ್ಡು ವಾಪಸ್ ಕೊಡ್ತೀನಿ. ಏನಿಲ್ಲಪ್ಪ, ಶ್ರುತಿಯೊಳಗ ಹಂಗದ ಪ್ರಮಾಣ, ಶ್ರುತಿ ಪ್ರಮಾಣಗಳಿಗೆ ಅನುಸರಿಸಿಕೊಂಡು ಶ್ರುತಿಯೊಳಗ ಹಂಗದ ನೀ ಮಾಡಿಸ್ತಿದ್ರೆ ಮಾಡಿಸು, ಇಲ್ಲ ಅಂದ್ರೆ ಬಿಡು. ಗ್ಯಾರಂಟಿ ಕಾರ್ಡ್ ಇಲ್ಲ ಅದಕ್ಕೆ. ಮತ್ ನಮ್ಮ ಅನುಭವದೊಳಗೂ ಅದಿಲ್ಲ. ಸ್ವರ್ಗ ಆಗಲಿ, ನರಕ್ಕಾಗಲಿ, ವೈಕುಂಠ ಆಗಲಿ, ಇವು ಯಾವ ನಮ್ಮ ಅನುಭವದೊಳಗಿಲ್ಲ. ಅದರ ಅನುಭವಕ್ಕೆ ಒಂದು ಗಡಿ ಆಗುವಂತಹದ್ದಿಲ್ಲ, ಅದು ಸಾಧ್ಯವಿರುವುದಿಲ್ಲ. ಆದ್ದರಿಂದ ಅವು ಶ್ರುತಿ ಪ್ರಮಾಣ ಶ್ರುತಿಯೊಳಗೆ ಇರೋದ. ಉಪನಿಷತ್ತಿನೊಳಗೆ ಹೇಳ್ಯಾರ ಇಂಥ ಯಜ್ಞ ಮಾಡೋದ್ರಿಂದ ಇಂಥ ನೋಡ ಅರಣ್ಯಕ ಭಾಗದೊಳಗ ಬಹಳ ಮಾರ್ಮಿಕವಾಗಿ ಅಲ್ಲಿ ವರ್ಣ ಇಂಥ ಯಾಗವನ್ನು ಮಾಡಿದ್ರೆ ಪುತ್ರ ಕಾಮೇಷ್ಟ ಯಜ್ಞ ಮಾಡಿದ್ರೆ ಮಕ್ಕಳಾಗ್ತವ. ಶಾರೀರಿಕ ಯಜ್ಞ ಮಾಡೋದ್ರಿಂದ ಮಳೆ ಆಗತ್ತೆ. ಹೀಗೆಲ್ಲ ಯಜ್ಞಾದಿಗಳನ್ನು ಹೇಳ್ಕೊಂಡು ಬಂದಾರ. ಯಜ್ಞದ ಫಲಗಳನ್ನು ಹೇಳ್ಕೊಂಡು ಬಂದಾರ. ಅದು ಆಗಬಹುದು, ಆಗಲಿಕ್ಕಿಲ್ಲ. ಅದೃಷ್ಟ ಫಲ ಆಗಬಹುದು, ಆಗ್ಲಿಕ್ಕಿಲ್ಲ. ಆದ್ದರಿಂದ ಇಂತಹದ್ದೊಂದು ಯಾಗವನ್ನು ಮಾಡಿದರೆ ಸ್ವರ್ಗವೆಂಬ ಫಲ ಉಂಟಾಗುತ್ತದೆ ಎಂದು ಶ್ರುತಿಯಲ್ಲಿ ಇದ್ದರೆ
ಆಗ ಯಾಗಕ್ಕೂ ಸ್ವರ್ಗಕ್ಕೂ ಇರುವ ಸಂಬಂಧವನ್ನಾಗಲಿ ಸ್ವರ್ಗದ ಸ್ವರೂಪವನ್ನಾಗಲಿ ನಮ್ಮ ಈಗಿನ ಅನುಭವಕ್ಕೆ ಹೊಂದಿಸಿಕೊಂಡು ತಿಳಿಯುವುದು ಸಾಧ್ಯವಿರುವುದಿಲ್ಲ. ನೋಡ್ರಿ, ಶ್ರುತಿಯೊಳಗೆ ಹೇಳಿದ್ರು ಕೂಡ ಅದನ್ನು ಬರೀ ನಂಬಿಕೊಂಡು ವ್ಯವಹಾರ ಮಾಡ್ಬೇಕಷ್ಟೇ. ಆದ್ದರಿಂದ ಅಲ್ಲಿ ಶ್ರುತ್ಯಾದಿಗಳೇ ಪ್ರಮಾಣವು, ಅಲ್ಲೇ ಶ್ರುತಿಗಳನ್ನು ಅಲ್ಲಗಳೆಯುವಂತಿಲ್ಲ, ಅವ ಪ್ರಮಾಣ ಅಲ್ಲ. ಶ್ರುತ್ಯಾದಿಗಳಿಂದ ತೋರುವ ಅರ್ಥವನ್ನೇ ನಾವು ನಂಬಿಕೊಂಡು ಅಲ್ಲಿ ಕರ್ಮವನ್ನು ಮಾಡಬೇಕಾಗಿರುತ್ತದೆ. ಶ್ರುತಿ ಪ್ರಮಾಣಗಳನ್ನ ನಂಬಿಕೊಂಡೇ ನಾವು ಅಲ್ಲಿ ಕರ್ಮದಲ್ಲಿ ತೊಡಗಬೇಕಾಗತ್ತೆ. ಅದು ಅನುಭವ ಪ್ರಮಾಣ ಅಲ್ಲ. ಇದರಂತೆ ಉಪಾಸನೆಯಿಂದ ಬ್ರಹ್ಮಲೋಕವನ್ನು ಪಡೆಯುತ್ತಾರೆ ಎಂಬ ಶ್ರುತಿ ವಾಕ್ಯಕ್ಕೂ ಅರ್ಥವನ್ನು ಮಾಡಬೇಕಾಗಿರುತ್ತದೆ. ಕರ್ಮಾಂಗ ಉಪಾಸನೆ ಮಾಡಿ ಯಜ್ಞ ಯಾಗಾದಿಗಳನ್ನ ಮಾಡಿ ಕೈಲಾಸ ವೈಕುಂಠಾದಿಗಳನ್ನ ಪಡಿಬಹುದು. ಆದ್ರೆ ಉಪಾಸನೆಯಿಂದ ಬ್ರಹ್ಮಲೋಕನ ಪಡಿತಾರ ಅಂತ ಶ್ರುತಿ ಅದ ಎಂಬ ಶ್ರುತಿ ವಾಕ್ಯಕ್ಕೂ ಅರ್ಥವನ್ನು ಮಾಡಬೇಕಾಗಿರುತ್ತದೆ. ಅಲ್ಲಿಯೂ ಶ್ರುತ್ಯಾದಿಗಳೇ ಪ್ರಮಾಣವಾಗಿರುತ್ತವೆ. ಅಲ್ಲಿನೂ ಕೂಡ ಶ್ರುತ್ಯಾದಿಗಳೇ ಪ್ರಮಾಣ. ಉಪಾಸನೆ ಮಾಡಿದವರಿಗೆಲ್ಲ ಬ್ರಹ್ಮಲೋಕನ ಪ್ರಾಪ್ತ ಆಗ್ತತಿ ಅಂತಿಲ್ಲ. ಉಪಾಸನೆ ಮಾಡುವುದರಿಂದ ಅಂತಃಕರಣ ಶುದ್ಧಿ ಹೊಂದುತ್ತೆ, ಆ ತತ್ವ ಜಿಜ್ಞಾಸೆ ಮಾಡುವ ಯೋಗ್ಯತೆ ಬರುತ್ತೆ ಅಷ್ಟೇ. ಆ ಮಾರ್ಗಕ್ಕೆ ಬಂಧನ ಆದ್ಮೇಲೆ ಇವತ್ತಲ್ಲ ನಾಳೆ ಆ ತತ್ವದಲ್ಲಿ ನೆಲೆ ನಿಂತು ಅವ ಉಪಾಸನಾ ಮಾರ್ಗದಿಂದ ಅಂತಃಕರಣ ಶುದ್ಧಿ ಮಾಡ್ಕೊಳಕ್ಕೆಲ್ಲ ಸಾಧನೆ. ಅದು ಶುದ್ಧಿ ಆಯ್ತು ಅಂದ್ರ, ಅಂತಃಕರಣ ಶುದ್ಧಿ ಆಯ್ತು ಅಂದ್ರ ಅವ ತತ್ವ ಜಿಜ್ಞಾಸೆಗೆ ಅಧಿಕಾರ ಬರ್ತದ ಅವನಿಗೆ, ಇಲ್ಲ ಅಂದ್ರೆ ಬರುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅರ್ಥವನ್ನು ಮಾಡಬೇಕಾಗಿರುತ್ತದೆ. ಅಲ್ಲಿಯೂ ಶ್ರುತ್ಯಾದಿಗಳೇ ಪ್ರಮಾಣವಾಗಿರುತ್ತವೆ. ಆದರೆ ತನ್ನಿದ್ರೆಯಲ್ಲಿ ಸದ್ರೂಪವಾದ ಬ್ರಹ್ಮದಲ್ಲಿ ಒಂದಾಗಿದ್ದರು ಜನರಿಗೆ ಹಾಗೆಂದು ತಿಳಿದಿರುವುದಿಲ್ಲ. ಹೇಳ್ತಾರಲ್ಲೇ, ತನ್ನಿದ್ರೆಯಲ್ಲಿ ಸದ್ರೂಪವಾದ ಬ್ರಹ್ಮದಲ್ಲಿ ಒಂದಾಗಿದ್ದರು ಜನರಿಗೆ ಹಾಗೆಂದು ತಿಳಿಯುವುದಿಲ್ಲ ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆಯಲ್ಲ. ಈ ವಾಕ್ಯಕ್ಕೆ ಹೇಗೆ ಅರ್ಥವನ್ನು ಕಲ್ಪಿಸಬೇಕು? ಇದನ್ನು ಶ್ರುತಿಯೊಳಗನ ಹೇಳ್ಕೊಂಡು ಬಂದಾರ. ನೀನು ಸುಪ್ತಾವಸ್ಥೆಯೊಳಗ ಆ ಬ್ರಹ್ಮನಲ್ಲೇನ ಐಕ್ಯಾಗಿರ್ತಿ, ಅದು ಬ್ರಹ್ಮ ಸ್ವರೂಪವೇ. ಅಲ್ಲಿ ನೀನು ಬ್ರಹ್ಮದಲ್ಲಿ ಒಂದಾಗಿದ್ದರೂ ಜನರಿಗೆ ಹಾಗೆಂದು ತಿಳಿಯುವುದಿಲ್ಲ. ಸಾಧಕರಿಗೆ ಅಲ್ಲಿ ಆತ್ಮತತ್ವದೊಳಗನ ನಾನು ನೆಲೆ ನಿಂತೇನಿ ಅಂತ ಮಾತ್ರ ಪ್ರಜ್ಞೆ ಬರುದಿಲ್ಲ. ಇಲ್ಲಿ ಏನಲ್ಲವ ಅದ ರೂಪದೊಳಗನೆ ಇದ್ದುಕೊಂಡ, ಆದರೆ ಅದು ಜನರಿಗೆ ತಿಳಿಯ ಬರುವುದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದಕ್ಕ ಅನೇಕ ಜನ ಅನೇಕ ರೂಪದ ವ್ಯಾಖ್ಯಾನಗಳನ್ನು ಮಾಡ್ಕೊಂಡು ಬಂದಾರ. ಅಲ್ಲಿ ಅಜ್ಞಾನ ಇರ್ತೈತಿ. ಅಜ್ಞಾನ ಯಾವುದರಿಂದ ತಿಳ್ಕೊಂಡಲ್ಲೇ? ಅಲ್ಲಿ ಅಜ್ಞಾನ ಐತಿ, ಅಲ್ಲಿ ಅಜ್ಞಾನನೂ ಗೊತ್ತಿಲ್ಲ, ಸುಜ್ಞಾನನೂ ಗೊತ್ತಿಲ್ಲ. ಬ್ರಹ್ಮನಲ್ಲಿ ಯಾವ ಕ್ರಿಯಾಕಾರ್ಯಗಳು ಇಲ್ಲ ಅಂತ ಅವರ ಹೇಳ್ತಾರ, ಮತ್ತೆ ಅಲ್ಲಿ ಅಜ್ಞಾನ ಇರ್ತೈತಿ ಅಂತೂ ಹೇಳ್ತಾರೆ. ಅನುಭಾವಿಗಳು ಯಾವುದನ್ನು ಅನುಭವವನ್ನು ಕರೆಸಿಕೊಂಡು ಹೊಂದಿಸಿಕೊಂಡು ನೋಡಬೇಕು ಅಂತ. ಯತ್ರ ರಜೋಗುಣ ಪ್ರಧಾನ, ಕನಸು ಸತ್ವಗುಣ ಪ್ರಧಾನ, ನಿದ್ರಿ ತಮೋಗುಣ ಪ್ರಧಾನ ಮಾಡ್ಯಾರ. ಇನ್ನು ಅನೇಕ ರೂಪದೊಳಗೆ ಅದನ್ನು ಹೇಳ್ಕೊಂಡು ಬಂದ. ಇರಲಿ, ಆ ವಿಷಯ ಭಿನ್ನ. ಆದ್ದರಿಂದ ಇಲ್ಲಿ ಜನರಿಗೆ ಹಾಗೆಂದು ತಿಳಿದಿರುವುದಿಲ್ಲ ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆಯಲ್ಲ. ಈ ವಾಕ್ಯಕ್ಕೆ ಹೇಗೆ ಅರ್ಥವನ್ನು ಕಲ್ಪಿಸಬೇಕು? ಇಲ್ಲಿ ಶ್ರುತ್ಯಾದಿಗಳೇನೋ ಬೇಕು, ಇದನ್ನ ಒಂದು ಸ್ವಲ್ಪ ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ. ಶ್ರುತ್ಯಾದಿಗಳನ್ನ ಅನುಸರಿಸಬೇಕಾಗತ್ತೆ, ಬೇಡ ಅಂತ ಹೇಳಿಲ್ಲ. ಏಕೆಂದ್ರೆ ವಾಕ್ಯದ ತಾತ್ಪರ್ಯವನ್ನು ಗೊತ್ತುಪಡಿಸುವುದಕ್ಕೆ ಅವು ಅವಶ್ಯವಾಗಿ ಬೇಕಾಗಿರುತ್ತವೆ. ಶ್ರುತ್ಯಾದಿಗಳು, ಶ್ರುತಿ ಪ್ರಮಾಣಾದಿಗಳು ಅವಶ್ಯವಾಗಿ ವಾಕ್ಯದ ತಾತ್ಪರ್ಯವನ್ನು ಗೊತ್ತುಪಡಿಸುವುದಕ್ಕೆ ಅವು ಅವಶ್ಯವಾಗಿ ಬೇಕಾಗಿರುತ್ತವೆ. ಆದ್ರೆ ಇಲ್ಲಿ ಬರೀ ಶ್ರುತ್ಯಾದಿಗಳೇ ಸಾಲದು. ಶ್ರುತಿ ಏನಾದ್ರೂ ಆ ಬ್ರಹ್ಮದೊಳಗೆ ವರ್ತಿಸ್ತೈತೆ,
ನಮ್ಮ ತನುನಿದ್ರಿಯೊಳಗ ಇಲ್ಲ ನಾ ಶ್ರುತ್ಯಾದಿ ಪ್ರಮಾಣದಿಂದ ಒಡಗೂಡಿನ ನಾ ತನುನಿದ್ರಿಯೊಳಗ ಬ್ರಹ್ಮನಲ್ಲಿ ಒಂದಾಗೇನಿ ಅಂತ ಶ್ರುತ್ಯಾದಿ ಪ್ರಮಾಣಗಳ ಅವಶ್ಯಕತೆ ಅಲ್ಲಿ ಏನಾದ್ರೂ ಬೇಕಾಗತ್ತೇನ? ಇಲ್ಲ. ಮತ್ತೇನ್ ಬೇಕಲ್ಲಿ? ಅದ ನೋಡು ಹೇಳು. ಏಕೆಂದರೆ ನಿದ್ರಿ ಎಂಬುದು ನಮ್ಮೆಲ್ಲರ ಅನುಭವವಾಗಿರುತ್ತದೆ. ನಿದ್ರಿ ಎಂಬುದು ನಮ್ಮೆಲ್ಲರಿಗೂ ಅನುಭವದೊಳಗನ ಇದ್ದುಕೊಂಡಿದೆ. ಯಾರಿಗಾದ್ರೂ ನಿದ್ರಿ ಅನುಭವ ಇಲ್ಲ ಅಂದ್ರೆ ನೋಡೋಣ. ಶ್ರುತಿ ಪ್ರಮಾಣದೊಳಗೆ ಹೇಳ್ಕೊಂಡು ಬಂದಾರ, ಇಲ್ಲ ಅಂತಲ್ಲ, ಅಲ್ಲಿ ಬ್ರಹ್ಮದೊಳಗೆ ಒಂದಾಗಿ ಅಂತ ಹೇಳಿದ್ರು. ಆದ್ರೆ ಜನರಿಗೆ ಅದು ಅರ್ಥ ಆಗಿಲ್ಲ ಅಂತೂ ಹೇಳ್ಕೊಂಡಿರ್ತಾರ. ಅದಕ್ಕೆ ಶ್ರುತಿನೂ ಅದ ಸಾಲದು. ಏಕೆಂದರೆ ನಿದ್ರಿ ಎಂಬುದು ನಮ್ಮೆಲ್ಲರ ಅನುಭವವಾಗಿರುತ್ತದೆ. ಈ ಶ್ರುತಿಯು ನಮ್ಮ ಅನುಭವಕ್ಕೆ ನಿಲುಕುವ ಮಾತನ್ನೇ ಹೇಳುತ್ತಿರುವುದರಿಂದ ಅನುಭವದಲ್ಲಿ ಹಾಗೆ ಇದೆಯೇ ಇಲ್ಲವೇ ಎಂಬುದನ್ನು ನೋಡಿ. ಈ ಶ್ರುತಿ ನಮ್ಮ ಅನುಭವಕ್ಕೆ ನಿಲುಕುವ ಮಾತನ್ನೇ ಹೇಳುತ್ತಿರುವುದರಿಂದ, ನಮ್ಮ ಅನುಭವಕ್ಕ ನಿಲುಕುವ ಮಾತನ್ನೇ ಹೇಳುತ್ತಿರುವುದರಿಂದ ಅನುಭವದಲ್ಲಿ ಹಾಗಿದೆಯೋ ಇಲ್ಲವೋ ಅಂತ ನೋಡ್ಕೋಬೇಕು. ಶ್ರುತಿ ಹೇಳುತ್ತೆ, ನೀನು ತರನಿದ್ರಿಯೊಳಗ ಬ್ರಹ್ಮನಲ್ಲೇ ಒಂದಾಗಿರ್ತೀಯಪ್ಪ, ಅಲ್ಲಿ ನಾನೆಂಬುವುದಿಲ್ಲ, ನೀನೆಂಬುವುದಿಲ್ಲ, ಲಿಂಗ ಭೇದಾದಿಗಳಿಲ್ಲ, ಅದು ಯಾವುದಿಲ್ಲ. ಅಲ್ಲಿ ಬ್ರಹ್ಮ ಸ್ವರೂಪಕ್ಕೆ ಏನೇನು ಲಕ್ಷಣಗಳದಾವ ಆ ರೂಪದೊಳಗೆ ಅದು ಇದ್ಕೊಂಡಿರ್ತದೆ. ಅಲ್ಲಿ ಅದನ್ನ ತಿಳಿಯಕ್ಕಾಗಿಲ್ಲ. ಅನುಭವಕ್ಕ ನಾ ಬ್ರಹ್ಮ ಸ್ವರೂಪ ಅಂತ ಗೊತ್ತು ಮಾಡ್ಕೊಳಕ್ಕಾಗಿಲ್ಲ. ಏನ ಮಾಡಿದ್ರು ಎತ್ತರಕ್ಕೆ ಬಂದ ನೋಡ್ಕೋಬೇಕಲ್ಲ. ಅದಕ್ಕೆ ಇಲ್ಲೇ ಈ ಶ್ರುತಿಯು ನಮ್ಮ ಅನುಭವಕ್ಕೆ ನಿಲುಕುವ ಮಾತನ್ನೇ ಹೇಳುತ್ತಿರುವುದರಿಂದ ಅನುಭವದಲ್ಲಿ ಹಾಯಾಗಿದೆಯೋ ಇಲ್ಲವೇ ಎಂಬುದನ್ನು ನೋಡ್ಕೋಬೇಕು. ನಿದ್ರೆಯಲ್ಲಿ ನಾವು ಬ್ರಹ್ಮವಾಗಿರುತ್ತೇವೆಯೇ, ಹಾಗೆ ನಮ್ಮ ಅನುಭವದಲ್ಲಿಲ್ಲವಲ್ಲ? ಪ್ರಶ್ನೆ. ನಿದ್ರೆಯೊಳಗ ನಾ ಬ್ರಹ್ಮ ರೂಪನಾಗೇನ ಇದ್ಕೊಂಡೇನಿ ಅಂತ ನಮಗ ಅನುಭವಕ್ಕೆ ಬಂದಿಲ್ಲಲ್ಲ. ಸ್ವಲ್ಪ ಅನುಭವಕ್ಕೆ ಅನುಸರಿಸಿ ನೋಡಿ. ಬ್ರಹ್ಮನಲ್ಲಿ ಅವ ನಿರ್ವಿಷಯ. ಅಲ್ಲಿ ಏನಾದ್ರೂ ಕ್ರಿಯಾಕಾರ್ಯಗಳುಂಟ? ನಿರಾಕಾರ, ನಿರ್ಗುಣ, ನಿರವಯವ, ನಿರ್ಲೇಪ, ಯಾವುದೊಂದು ಇಲ್ಲದ ಸ್ಥಿತಿ ನಿಮಗ ನಿದ್ರಿ ಮಾಡುವಾಗಿರ್ತೋ ಏನ್, ಅಥವಾ ಎಲ್ಲ ಲೇಪನಾದಿಗಳಿಂದ ಒಡಗೂಡಿ ಇವೆಲ್ಲ ಎತ್ತರದೊಳಗಿರುವಂತಹ ಅಂತಃಕರಣ ಒಂದೊಂದಾಗಿ ಇಂದ್ರಿಯಗಳ ಮೊದಲೊಳಗ ನಿದ್ರಿ ಒಳಗೆ ಪ್ರವೇಶ ಅದು. ಆಮೇಲೆ ಮನಸ್ಸು ಬಂತು, ಆಮೇಲೆ ಬುದ್ಧಿ ಬಂತು, ಆಮೇಲೆ ಚಿತ್ತ ಬಂತು, ಆಮೇಲೆ ಕೊನೆಗೆ ಪರಮಾತ್ಮ ಬಂದು ಸೇರ್ಕೊಂಡ ಅಂತ ಯಾರ್ಯಾರ ಅನುಭವ ಐತನ? ಇವೆಲ್ಲ ಅವಿದ್ಯಾ ದೃಷ್ಟಿಯಿಂದ ಕಲ್ಪಿಸಿಕೊಂಡಿರುವುದು ಅಂತ ಹೇಳ್ಕೊಂಡು ಬಂದದ ಶ್ರುತಿ. ಯಾರ್ಯಾರು ತರನಿದ್ರಿ ಒಳಗೆ ಒಂದೊಂದ ಪ್ರವೇಶ ಆಗಿದ ಅನುಭವ ಐತಾನೆ? ಯಾರಿಗಾರ ಇಲ್ಲ. ಅಲ್ಲಿ ಬ್ರಹ್ಮ ಅಂತ, ಇದು ಬ್ರಹ್ಮ ಸ್ವರೂಪ ಅಂತ ಗೊತ್ತಾಗಿಲ್ಲ, ಅದು ಒಪ್ಪೋಣ. ಆದ್ರೆ ಇದು ನಿಜವಾಗಿದ್ದರೆ ನಿದ್ರೆಯಿಂದ ಎದ್ದ ಬಳಿಕ ಮತ್ತೆ ನಾವು ಎಂದಿನಂತೆ ಸಂಸಾರಿಗಳಾಗಿ ಇರುವುದಲ್ಲ. ಅಂತೂ ಎಚ್ಚರದ ಅಪೇಕ್ಷೆಯನ್ನು ಇಟ್ಕೊಂಡು ಅದರೊಳಗೆ ಅಜ್ಞಾನ ಐತಿ ಅಂತ ಕಲ್ಪನಾ ಮಾಡ್ಕೊಂಡೇವಿ ಅಂತ ಒಪ್ಕೊಂಡಂಗ ಆತ. ಎಚ್ಚರದ ಅಪೇಕ್ಷೆಯನ್ನಿಟ್ಟುಕೊಂಡು ನಿದ್ರೆಯೊಳಗೆ ಅಜ್ಞಾನ ಐತಿ ಅಂತ ಸಿದ್ಧ ಮಾಡ್ಕೊಂಡು, ಅಲ್ಲಿ ಅಜ್ಞಾನ ಐತಿ ಅಂತ ಎಚ್ಚರದ ಸಾಮಗ್ರಿಗಳು ಯಾವಾದ್ರೂ ಮನ, ಬುದ್ಧಿ, ಚಿತ್ತ ಇವೇನಾದ್ರೂ ಇದ್ವಾ ಅಲ್ಲಿ? ಮತ್ತ ಅದನ್ನ ಅಲ್ಲಿ ಅಜ್ಞಾನ ಐತಿ ಅಂತ ಯಾವುದರಿಂದ ನಿರ್ಣಯ ಮಾಡ್ಕೊಂಡ್ರು? ಎಚ್ಚರದ ಅಪೇಕ್ಷೆಯಿಂದ. ಎಚ್ಚರದೊಳಗೆ ನಾವೆಲ್ಲ ತಿಳಿತೀವಿ, ಅಲ್ಲಿ ಏನು ತಿಳಿಯಕ್ಕೆ ಬರುವುದಿಲ್ಲ, ಅದಕ್ಕೆ ಅಲ್ಲಿ ಅಜ್ಞಾನ ಐತಿ. ಇದು ಅನುಭವಕ್ಕೂ ವಿರೋಧವಾಗಿರುವಂತಹ ಮಾತಲ್ವಾ? ಎಷ್ಟು ಸುಲಭ. ಆ ಸುಲಭಿದ್ದದ್ದನ್ನ ಎಂಥ ಗಡುಸು ಮಾಡಿಕೊಂಡು ಯಾವುದರ ಅಪೇಕ್ಷೆಯಿಂದ ಅಲ್ಲಿ ಅಜ್ಞಾನ ಐತಿ ಅಂತ ನಾವು ಕಲ್ಪನಾ ಮಾಡ್ಕೊಳ್ತೀವಿ ಅನ್ನೋದನ್ನ ಮರೆತು, ಎಚ್ಚರದ ಅಪೇಕ್ಷೆ, ಎಚ್ಚರದ ಹಂಗ ಇಲ್ಲ. ಅಲ್ಲಿ ಒಂದ್ ಅವಸ್ಥೆಗೆ ಇನ್ನೊಂದು ಅವಸ್ಥೆ ಸಂಬಂಧನ ಇಲ್ಲ. ಅವಸ್ಥಾತ್ರಯಗಳ ಹೆಗ್ಗುರುತು ನೆನಪಿಟ್ಟಿರಬೇಕು. ಅವನು ಮರೆತ್ರ ಈ ಅವಸ್ಥಾತ್ರಯ ಪ್ರಕ್ರಿಯೆದೊಳಗೆ ಪ್ರವೇಶ ಆಗತ್ತ ಬರೋದಿಲ್ಲ.
ಎಲ್ಲವೂ ಸಂದೇಹನ. ಅವಾಗ ಎತ್ತರದ ಅಪೇಕ್ಷೆಯನ್ನಿಟ್ಟುಕೊಂಡು ಅಲ್ಲಿ ನಿದ್ರೆಯೊಳಗ ಅಜ್ಞಾನ ಐತಿ ಅಂತ ನಿರ್ಣಯ ಮಾಡ್ಕೊಂಡ್ರಲ್ಲ, ಇಲ್ಲಿ ಎಂದಿನಂತೆ ಸಂಸಾರಿಗಳಾಗಿ ಇರುವೆಲ್ಲ ನೀ ಎಲ್ಲಿ ಬಂದು ನಿಂತಿ? ಅವಾಗ ಪರಮಾತ್ರುವಿನ ಸಂತತಿಯಾಗಿರುವಂತಹ ಅಂತಃಕರಣ, ಇಂದ್ರಿಯ, ಶರೀರ, ಪ್ರಪಂಚ ಇವುಗಳೆಲ್ಲ ರೂಪದಿಂದ ನೋಡ್ಕೊಳ್ಳುವಾಗ ಮತ್ ನಿನಗಲ್ಲಿ ಸಂಸಾರಿತ್ತು ಬಿಡತತೆ. ಎಲ್ಲಿ ಪರ್ಯಂತರ ಪರಮಾತ್ಮ ಈ ಮುಕ್ಕುಪ್ಪೆಗಳ ವ್ಯವಹಾರ ಇರ್ತತಿ, ಅಲ್ಲಿ ಪರ್ಯಂತರ ಸುಖ ದುಃಖಾದಿಗಳನ್ನು ಅನುಸರಿಸಿಕೊಂಡು ಬಂದಿರುವ ಈ ಅನುಭವ ನಮ್ಗೆ ಸಂಸಾರಿ ಅಂತ ಕರೀತಾರ. ಪರಮಾತ್ಮವಿನಿಂದ ಒಡಗೂಡಿ ಪ್ರಮಾಣ ಪ್ರಮೇಯಾದಿಗಳನ್ನು ಬಳಸಿಕೊಂಡು ವ್ಯವಹಾರ ಮಾಡುವಂತ ಅವ್ಗೆ ಸಂಸಾರಿ ಅಂತಾನೆ ಕರೀತಾನೆ. ಇದು ನಿದ್ರೆಯೊಳಗಿಷ್ಟ. ನಿದ್ರೆಯೊಳಗ ಗಾಢ ನಿದ್ರೆ ಹೆಚ್ಚಿತ್ತಲ್ಲ, ಅವಾಗ ಏನಾದ್ರು ಇತ್ತ ಈ ಸಂಸಾರ? ಯಾರಿಗಾದ್ರೂ ಅನುಭವಕ್ಕೆ ಬಂದಕ್ಕೆ? ನೀವು ಏನೋ ಮಾಡಿದ್ರು ಎಲ್ಲಿ ಪರ್ಯಂತರ ಪರಮಾತ್ಮ ಇರ್ತಾನ ಅಲ್ಲಿ ಪರ್ಯಂತರ ಸಂಸಾರಿತ್ವ ಕಳ್ಸಕ್ ಆಗೋದಿಲ್ಲ. ಅದೇನು ಕಳಿಸ್ಕೊಡ್ರಿ ನೋಡೋಣ. ಈ ಪರಮಾತ್ಮನಿಟ್ಟುಕೊಂಡ ನಾ ಸಂಸಾರಿ ಅಲ್ಲ ಅನ್ಕೊಂತ ಎಷ್ಟು ವರ್ಷ ಅಡ್ಡಾಡಿದ್ರ ಏನು, ಎಷ್ಟು ಜನ್ಮ ಕಳೆದ್ರ ಏನು? ಪರಮಾತ್ಮವಿನ ರೂಪ ರೇಷೆಗಳನ್ನ ಗೊತ್ತು ಮಾಡ್ಕೊಳ್ಳದೇನೆ ಮತ್ತೊಂದರ ಮೇಲೆ ಆರೋಪ ಮಾಡುದು. ಇಲ್ಲಿ ಹಂಗ ಎತ್ತರದೊಳಗ ಅರ್ಥಂಗ ಅಲ್ಲಿ ಅರ್ಯಾಕ ಬರ್ತೇನ್ರಿ? ಸ್ವಪ್ನ ಸುಮ್ನ ತೋರ್ತತಿ, ಮತ್ತೆಲ್ಲ ಅರ್ತಿಲ್ಲೇನ ಅಲ್ಲಿ ಅರ್ಥನ. ಆದ್ರೂ ಅವ್ನು ಒಪ್ಕೊಳ್ಳೋದಿಲ್ಲ. ಎತ್ತರದ ಅಭಿಮಾನ ಎಷ್ಟು ಕಟ್ಟ ಬಿದ್ದದ ನಮ್ ಎತ್ತರಕ್ಕೆ ಬಹಳ ಅಭಿಮಾನ ಕಟ್ಟ ಬಿದ್ದೇವೆ ನಾವು. ಎತ್ತರದ ದೃಷ್ಟಿಯಿಂದನ ನಿದ್ರೆಯೊಳಗ ಅಜ್ಞಾನ ಐತಿ ಅಂತ ಕಲ್ಪನಾ ಮಾಡ್ಕೊಂಡ. ಅಲ್ಲಿ ಅಜ್ಞಾನವೂ ಇಲ್ಲ, ಸುಜ್ಞಾನವೂ ಇಲ್ಲ. ಬ್ರಹ್ಮನಲ್ಲಿ ಜ್ಞಾನ ಅಜ್ಞಾನಗಳು ಇರುವುದಿಲ್ಲ. ಇದೆಲ್ಲ ಎತ್ತರದ ಪರಮಾತ್ಮವಿನ ಕಲ್ಪನೆ. ಇದನ್ನರ ನೋಡಿಕೊಂಡು ಆ ಗಾಢ ನಿದ್ರೆಯೊಳಗ ಬ್ರಹ್ಮತತ್ವ ಇದ್ದುಕೊಂಡಿದೆ ಅಂತ ತಿಳ್ಕೊಳ್ರಿ. ಇದರ ಅಪೇಕ್ಷೆಯನ್ನು ಬಿಟ್ಟು ವಿವೇಕ ಮಾಡ್ರಿ. ಎತ್ತರದ ಪರಮಾತ್ಮವಿನ ಅಪೇಕ್ಷೆಯನ್ನು ಬಿಟ್ಟು ಯಥಾರ್ಥ ನಮಗ ಅನುಭವ ರೂಪದೊಳಗೆ ಯಾಗದ ಅಲ್ಲೇನಾದ್ರೂ ನಾವು ಸಂಸಾರಿತ್ವ ಐತಿ ಅಥವಾ ಪರಮಾತ್ಮ ಪ್ರಮಾಣ ಪ್ರಮೇಯಾದಿಗಳ ಈ ಮುಕ್ಕುಪ್ಪೆಗಳ ವ್ಯವಹಾರ ಐತಿ ಅಂತ ಅನುಭವಕ್ಕೆ ಬಂದತನ ನಿದ್ರಿ ಮಾಡುವ. ಲಾಭ ನಷ್ಟ ಸುಖ ದುಃಖ ಯಾವುದೊಂದರ ಸೋಂಕು ಇಲ್ಲದ, ಯಾವುದೊಂದರ ಸೋಂಕಿಲ್ಲಲ್ಲಿ ಬ್ರಹ್ಮನ ಲಕ್ಷಣಗಳನ್ನು ಹೇಳ್ತಾರ. ನಿರಾಕಾರ, ನಿರ್ಗುಣ, ನಿರವಯವ, ನಿರ್ಲೇಪ. ಅಲ್ಲಿ ಏನಾದ್ರು ಐತೇನ ಗಾಢ ನಿದ್ರೆಯೊಳಗ ವ್ಯವಹಾರ. ಇಲ್ಲೇ ಎತ್ತರದ ದೃಷ್ಟಿಯಿಂದ ಅವಾಗ ನಿರಾಕಾರ ಅಂತ ಕರ್ಕೊಂಡೇವಿ, ನಿರ್ಗುಣ ಅಂತ ಕರ್ಕೊಂಡೇವಿ. ಇದೆಲ್ಲ ಬರೀ ಎತ್ತರದ ಪರಮಾತ್ಮವಿನ ಕಲ್ಪನೆಯಾದೀತೇವಿನ ಅವ ನಿರಾಕಾರನೂ ಅಲ್ಲ, ಸಹಕಾರನೂ ಅಲ್ಲ. ಅನುಭವ ರೂಪದೊಳಗ ಸಹಕಾರದ ಅಪೇಕ್ಷೆಯಿಂದ ನಿರಾಕಾರ ಅಂತ ಆ ಪರಬ್ರಹ್ಮಗ ನಿರಾಕಾರ ಅಂತ ಕರ್ಕೊಂಡೇವಿ. ಇದೇನು ಎತ್ತರದ ಪರಮಾತ್ಮವಿನ ದೋಷನೋ ಅಥವಾ ಆ ಪರಬ್ರಹ್ಮನ ಸ್ಥಿತಿನ ಆಗದ? ನಿರಾಕಾರ, ನಿರ್ಗುಣ, ನಿರವಯವ, ನಿರ್ಲೇಪ ಅಂತ ಹೇಳ್ಕೊತ ಬಂದವ. ನಿರ್ವಿಶೇಷ ಏನು ಒಂದ ಎರಡ ಅನೇಕ ವಿಶೇಷಗಳಿಂದ ಕೂಡಿಕೊಂಡು ಅವನು ವರ್ಣನೆ ಮಾಡ್ಕೊಂಡು ಬಂದೇವ್ ನಾವು. ಇದು ಎಲ್ಲ ಈ ಎತ್ತರದ ಪರಮಾತ್ಮವಿನ ಕಲ್ಪನೆ ಆದೀತೇವಿನ ಅವ ಸಹಕಾರೋ ನಿರಾಕಾರೋ ಇದು ಯಾವುದೊಂದು ನಿರ್ಣಯ ಮಾಡಕ್ ಬರುದಿಲ್ಲ ಅಲ್ಲಿ ಆತ್ಮನ. ಇವುಗಳ ಅಪೇಕ್ಷೆಯಿಂದ, ಸಾಕಾರದ ಅಪೇಕ್ಷೆಯಿಂದ ಅವ ನಿರಾಕಾರ ಅಂತ ಕರ್ಕೊಂಡೇವಿ. ಇದನ್ನ ಯಾಕೆ ನೋಡ್ಕೋಬಾರ್ದು ನಾವು ಸಾಧಕರು? ನಿದ್ರೆ ಅಜ್ಞಾನ ಸ್ವರೂಪ ಅನ್ನೋದು ಎತ್ತರದ ಅಪೇಕ್ಷೆಯಿಂದ ನಿದ್ರೆಯೊಳಗೆ ಅಜ್ಞಾನ ಐತಿ ಅಂತ ಕಲ್ಪನಾ ಮಾಡ್ಕೊ. ಅವಾಗ ಮತ್ತು ಗುಣಾದಿಗಳನ್ನ ಅಂಟಿಸ್ಕೊಂಡೇವಿ. ಗುಣಾದಿಗಳನ್ನು ಅಂಟಿಸ್ಕೋಬೇಕಾದ್ರೆ ಕಾಲ ದೇಶದೊಳಗೆ ಅದು ಇರಬೇಕು. ಎತ್ತರ, ಸ್ವಪ್ನ, ಸುಸುಪ್ತಿಗಳಿವು ಯಾವ್ದಾದ್ರೂ ಒಂದು ಕಾಲದೊಳಗ ಅಥವಾ ದೇಶವನ್ನು ಆಶ್ರಯಿಸಿಕೊಂಡು ತೋರ್ಯಬಾವು. ಎತ್ತರ ಬಂತು ಅಂದ್ರ ನೋಡಲ್ಲಿ ಕಾಲ ದೇಶಾದಿಗಳಿಗೂ
ಆ ಎತ್ತರದ ಅವಸ್ಥೆ ಒಳಗಿರುವಂತಹ ವಿಷಯಾದಿಗಳು. ಇಡೀ ಎತ್ತರ ಆಗುವುದು ಯಾವ ಕಾಲದಾಗ ಆಗೈತಿ? ಎತ್ತರ ಆ ಕಾಲ ದೇಶಾದಿಗಳು ಎತ್ತರದ ಒಳಗಿರುವಂತಹ ಸಾಮಗ್ರಿಗಳನ್ನು ಜ್ಞಾನ ನಮ್ಗೆ ನೇರವಾಗಿದ್ರು ಅದನ್ನ ಹಿಡಿಯುವುದಿಲ್ಲ ನಾವು. ನಮ್ಮ ಬ್ರಹ್ಮಸ್ವರೂಪ ಯಾವ ಕಾಲವನ್ನು ಆಶ್ರಯಿಸಿಕೊಂಡೈತಿ, ಯಾವ ದೇಶದೊಳಗೈತಿ, ಐತನೇ ಯಾವ್ದು ಇದೆಲ್ಲ ಬರೇ ಅವ ನಿರವಯವ ನಿರ್ಗುಣ. ನೋಡ ಯಾವ ದಿಕ್ಕು ದೇಶಿ ಏನೇ ಇಲ್ಲ ಅವನಿಗೆ ಹೇಳ್ತಾವ. ದಿಕ್ಕೇಡಿ ಅಂತ ಬೈತಾರ. ಯಾವ ದಿಕ್ಕು ಹೌದು ಅವನ ದಿಕ್ಕೇಡಿ. ನಾವು ಯಥಾರ್ಥವಾಗಿ ಬ್ರಹ್ಮಸ್ವರೂಪಕ್ಕೆ ಯಾವ ದಿಕ್ಕಾದಿಗಳು ಇಲ್ಲ. ಇವೆಲ್ಲ ಎತ್ತರದ ಪರಮಾತ್ಮವಿನ ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತ ಅಷ್ಟ ದಿಕ್ಕುಗಳನ್ನ ಕಲ್ಪನೆ ಮಾಡ್ಕೊಂಡಾನ. ಎಲ್ಲ ಬರೀ ಕಲ್ಪಿತ. ಯಥಾರ್ಥವಾಗಿ ಅನುಭವ ರೂಪದಾಗ ನೋಡಿಕೊಂಡಾಗ ಏನಾದ್ರು ಉಂಟ ಅವನಿಗೆ? ಇವೆಲ್ಲವೂ ಈ ಪರಮಾತ್ಮವಿನ ದೃಷ್ಟಿಯಿಂದ ಕಲ್ಪಿಸಿಕೊಂಡಿರುವುದೇ ವಿನಃ ಯಥಾರ್ಥವಾಗಿ ಅದು ಯಾವುದು ಪರಮಾರ್ಥ ಅಲ್ಲ ಅಂತ ನಿರ್ಣಯ. ಇಲ್ಲೇ ನಾನು ಸಂಸಾರಿಗಳಾಗಿ ಇರುವಲ್ಲ ಇದೇಕೆ ಎಂಬ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರವನ್ನು ಕಂಡುಕೊಳ್ಳಬೇಕು. ಆದ್ದರಿಂದ ಇಲ್ಲಿ ಸೃತ್ಯಾದಿಗಳೇ ಅಲ್ಲದೆ ಅನುಭವಾದಿಗಳು ಪ್ರಮಾಣವಾಗಿರುತ್ತವೆ. ಇಲ್ಲೇ ಅನುಭವ ಬಹಳ ಪ್ರಾಮುಖ್ಯವಾಗಿ ಅನುಭವವನ್ನು ಕೈಬಿಟ್ರೆ ವೇದಾಂತಕ್ಕೆ ಅರ್ಥನೇ ಇಲ್ಲ. ಆತ್ಮತತ್ವವನ್ನು ತಿಳಿಬೇಕಾದ್ರೆ ಅನುಭವ ಬೇಕು. ದೊಡ್ಡ ಅನುಭವಿಗಳ್ರಿ ಅವರು ಅಂತ ಹೇಳ್ತಾರೆ ನೋಡಿ. ಅನುಭವದೊಳಗೆ ಪರ್ಯವಸಾನ ಮಾಡಿಕೊಂಡಂತ ವ್ಯಕ್ತಿಗೆ ಯಾವುದರ ಭಯನೂ ಇರುವುದು. ಅದಕ್ಕೆ ಅನುಭವ ಅವಸಾನತ್ವಾತ್ ಅಂತ ಹೇಳ್ಕೊಂಡು ಬಂದಾರ ಅವರು. ಅನುಭವದೊಳಗನ ಪರ್ಯವಸಾನ ಹೊಂದಬೇಕು. ಬರೀ ಪರಮಾತ್ಮವಿನ ಕಲ್ಪನೆಯಿಂದ ಒಳಗೂಡಿ ನಾವು ಬಹು ಜನ್ಮದಿಂದ ಒಳಗೂಡಿ ಆ ಪರಮಾತ್ಮವಿನ ಸ್ನೇಹದಿಂದ ಒಳಗೂಡಿ ಅನೇಕ ಜನ್ಮಗಳನ್ನು ತೆತ್ತಿದ್ರು ಕೂಡ ನಮಗೇನು ಪ್ರಯೋಜನ ಆಗೋದಿಲ್ಲ. ಅದನ್ನು ಅನುಭವದೊಳಗೆ ಪರ್ಯವಸಾನ ಮಾಡಿಕೊಂಡ್ರೆ ಮಾತ್ರ ಆತ್ಮತತ್ವ ದಕ್ಕತ್ತೆ. ಇದೇ ಯಥಾಸಂಭವವಾಗಿ ಎಂಬ ಮಾತಿನ ಸ್ವಾರಸ್ಯವು. ಯಥಾ ಸಂಭವವಾಗಿ, ಯಥಾಸಂಭವ ಅನ್ನುವಂತಹದ್ದಕ್ಕೆ ಅರ್ಥ ಏನು ನೋಡಿ. ಯಥಾಸಂಭವವಾಗಿ ಅನ್ನೋದಕ್ಕೆ ಅರ್ಥ ಈ ರೂಪಗಳು. ನಾವು ಪರಮಾತ್ಮವಿನ ಅಪೇಕ್ಷೆಯನ್ನಿಟ್ಟುಕೊಂಡು ಮನಬುದ್ಧಿಯಾದಿಗಳಿಂದ ಒಡಗೂಡಿನ ಅರಿತೀವಿ, ತಿಳಿತೀವಿ. ನೋಡಿದ ಎಲ್ಲ ಬರೀ ಕಲ್ಪಿತ. ಇದೆಲ್ಲ ಅನುಭವ ರೂಪದಾಗ ನೋಡಿದ್ರೆ ಈ ಅಂತಃಕರಣಾದಿಗಳೆಲ್ಲವೂ ಅವಿದ್ಯಾ ಕಲ್ಪಿತ ಅಂತ ಅವರು ಹೇಳ್ತಾರೆ. ಹೇಳುದಿಲ್ಲ ಅಂತಲ್ಲ, ವ್ಯಾಖ್ಯಾನಕಾರರು ಹೇಳ್ತಾರೆ. ಭಾಮತಿಕಾರರಾಗಲಿ, ಭಾಮತಿ ಪ್ರಸ್ಥಾನದವರಾಗಲಿ, ವಿವರಣ ಪ್ರಸ್ಥಾನದವರಾಗಲಿ, ಪಂಚದಶಿ ವಿದ್ಯಾರಣ್ಯರ ಪಂಚದಶಿಕಾರರಾಗಲಿ ಅವರೆಲ್ಲ ಹೇಳ್ತಾರೆ, ಹಂಗನೇ ಹೇಳ್ತಾರೆ. ಹೇಳುದಿಲ್ಲ ಅಂತಲ್ಲ. ಆದ್ರೆ ಅನುಭವದಲ್ಲಿ ಪರ್ಯವಸಾನ ಮಾಡಿಕೊಳ್ಳದೆ ಇರುವುದೇ ಕೊರತೆ. ಪ್ರಮಾತೃ ಪ್ರಮಾಣ ಪ್ರಮೇಯಾದಿಗಳ ವ್ಯವಹಾರವನ್ನಿಟ್ಟುಕೊಂಡು ಆ ತತ್ವವನ್ನು ಪರಿಶೋಧನೆ ಮಾಡ್ತೀವಿ ಅಂತ ನೀವು ಎಷ್ಟು ಜನ್ಮಾದಿಗಳನ್ನ ತೆತ್ತಿದ್ರು ಕೂಡ ಅದು ಸಂಭವನೆ. ಅದನ್ನು ಕೈ ಎತ್ತಿ ಹೇಳ್ಬೋದು. ಅನುಭವದೊಳಗೆ ಪರ್ಯವಸಾನ ಆಗದೆ ಇದ್ರೆ ಅದು ತತ್ವ ನಿರ್ಣಯದಷ್ಟು ಬರುವುದಿಲ್ಲ ಅಂತ. ಆದ್ದರಿಂದ ಇಲ್ಲೇ ಯಥಾಸಂಭವಂ, ಯಥಾಸಂಭವವಾಗಿ ಅಂತ ಹೇಳ್ಕೊತ ಬಂದ ನೋಡಿ. ಆದ್ದರಿಂದ ಶಂಕರಾಚಾರ್ಯರು ಶುದ್ಧಾರ್ಥ ನಿರ್ಧಾರಣೆಗೆ ಹಾಕಿಕೊಂಡ ಈ ನೇಮದಿಂದ ಜಿಜ್ಞಾಸುಗಳಿಗೆ ಹೊಸದಾಗಿ ಒಂದು ಕಣ್ಣು ತೆರೆದಂತೆ ಆಯಿತು. ಈ ಅನುಭವ ಪ್ರಮಾಣಕ್ಕನುಸರಿಸಿಕೊಂಡು ನೋಡುವ ಯುಕ್ತಿಯನ್ನ ಅದು ಹೇಗೆ ಸಾರ್ವತ್ರಿಕ ಪರಿಪೂರ್ಣಾನುಭವದಿಂದ ಒಡಗೂಡಿ ಅನುಭವ ಪರ್ಯವಸಾನ ಮಾಡಿಕೊಡ್ರಿ ಅಂತ ಹೇಳ್ಯಾರ ಅವರು. ವಿಶೇಷವಾಗಿ ಬರೀ ಅನುಭವ ಅಂದ್ರೆ ಮತ್ತೆ ಈಗ ಭವ್ಯಾನುಭವ, ದಿವ್ಯಾನುಭವ, ಅನೇಕ ಪವಾಡಗಳನ್ನ ಮಾಡಿ ಅದು ನಮ್ಮ ಅನುಭವ, ನಾವು ಅದನ್ನು ಸಿದ್ಧ ಮಾಡ್ಕೊಂಡೇವಿ ಅಂತ ಹೇಳಿರುವ ವ್ಯಕ್ತಿಗತ ಅನುಭವ ಅದು ಎಲ್ಲರಿಗೂ ಆಗೋದಿಲ್ಲಲ್ಲ. ಈಗ ಸಮಾಧಿ ಎಲ್ಲರಿಗೂ ಆಗತ್ತಾ? ಆಗುದಿಲ್ಲ. ಆದ್ರೆ ನಿದ್ರಿ ಎಲ್ಲರಿಗೂ ಆಗತ್ತೆ. ಇದು ಸಾರ್ವತ್ರಿಕ ಅನುಭವ. ನಿದ್ರೆಯೊಳಗೆ ಯಥಾರ್ಥವಾಗಿ ನಿದ್ರೆಯೊಳಗೆ ನಾ ಹೇಗಿದ್ದೆ ಅಂತ ನಾವು ನೋಡ್ಕೊಂಡ್ರೆ ಸಾಕು. ನೋಡ್ಕೊಳಕ್ ಉಪಕರಣಗಳು ಬೇಕನ ಏನೇ.
ಅನುಭವ ಒಂದಿದ್ರೆ ಸಾಕು, ಅಲ್ಲಿ ನೋಡ್ಕೊಂಡು ಅವ್ರೊಳಗೆ ನಿಲ್ಲಕ್ಕೆ ಬರುತ್ತೆ. ಅನುಭವ ಬಹಳ ಪ್ರಾಮುಖ್ಯ. ಆದ್ದರಿಂದ ಏಕೆಂದರೆ ಆ ಆಚಾರ್ಯರು ಬರೀ ವಿಧಿಯಿಂದಲೇ ವೇದತ್ವವು ಸಿದ್ಧವಾಗುವುದಿಲ್ಲವೆಂಬುದನ್ನು ತಿಳಿಸಿಕೊಟ್ಟರು. ಬರೇ ವಿಧಿ ಪಡಿಸಿ ಈಗ ಮಾಡು ಹಾಗೆ ಮಾಡು ಅಂತ ವಿಧಿ ಪಡಿಸ್ತಾರ ನೋಡಿ, ಅದರಿಂದಲೇ ವೇದತ್ವ ಸಿದ್ಧವಾಗುವುದಿಲ್ಲ ಎಂಬುದನ್ನು ತಿಳಿಸಿಕೊಟ್ಟರು. ವೇದದೊಳಗೆ ಶ್ರುತಿ ಪ್ರಮಾಣಾದಿಗಳನ್ನ ಹೇಳ್ಕೊಂಡು ಬಂದಾಕಿನೂ ಕೂಡ ಅದಕ್ಕನ ಅವ್ರು ಇನ್ನೂ ಒಂದು ಮಾತು ಹೇಳ್ಯಾರ, ಬ್ರಹ್ಮ ಜಿಜ್ಞಾಸನ ಬೇರೆ, ಧರ್ಮ ಜಿಜ್ಞಾಸನ ಬೇರೆ. ಆ ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸಕ್ಕೆ ಕೂಡಿಸಬಾರ್ದು, ಬ್ರಹ್ಮ ಜಿಜ್ಞಾಸ ಇವನ್ನೆರಡನ್ನೂ ಕಲಬೆರಕೆ ಮಾಡ್ಕೋಬಾರ್ದು. ಅದ್ರಾಗ ಧರ್ಮ ಜಿಜ್ಞಾಸ ಯಾವುದು, ಬ್ರಹ್ಮ ಜಿಜ್ಞಾಸ ಯಾವುದು ಅಂತ ಅಲ್ಲಿ ಕರ್ತೃತ್ವ ಇರ್ತದೆ. ಧರ್ಮ ಜಿಜ್ಞಾಸೆ ಒಳಗೆ ಕರ್ತೃತ್ವ ಬಹಳ ಪ್ರಧಾನ ಆಗಿದೆ. ಅದು ಗೊತ್ತಾಗತ್ತೆ, ಇದು ಧರ್ಮ ಜಿಜ್ಞಾಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ, ಇದನ್ನು ಬ್ರಹ್ಮ ಜಿಜ್ಞಾಸಕ್ಕೆ ಅಂಟಿಸಿಕೋಬಾರದು ಅಂತ ಅನುಭವ ಗೊತ್ತಿದ್ದವರಿಗೆ, ಅನುಭವ ಧಾರಾಢ್ಯತೆ ಇತ್ತು ಅಂದ್ರೆ ಅವರಿಗೆ ಗೊತ್ತಾಗುತ್ತೆ. ಆದ್ದರಿಂದ ವಿಧಿ ಪ್ರಧಾನವಾಗಿರುವ ವಾಕ್ಯಗಳಲ್ಲಿಯೇ ಆಗಲಿ, ವಸ್ತು ಸ್ವರೂಪವನ್ನು ತಿಳಿಸುವ ವಾಕ್ಯಗಳಲ್ಲಿಯೇ ಆಗಲಿ, ಪ್ರತ್ಯಕ್ಷ ಅನುಮಾನಾದಿ ಲೌಕಿಕ ಪ್ರಮಾಣಗಳಿಂದ ತಿಳಿಯುವುದಕ್ಕೆ ಆಗದ ಅತೀಂದ್ರಿಯ ಅರ್ಥವನ್ನು ತಿಳಿಸಿಕೊಡುವುದರಿಂದಲೇ ವೇದವು ವೇದವೆನಿಸಿರುತ್ತದೆ. ವೇದ ಅಂದ್ರೆ ಜ್ಞಾನ. ವೇದ ಯಾಕೆ ಅನಿಸಿಕೊಂಡೈತೆ ಅದು ಅಂತಂದ್ರೆ, ಇಲ್ಲೇ ವಿಧಿ ಪ್ರಧಾನವಾಗಿರುವ ವಾಕ್ಯಗಳಲ್ಲಿಯೇ ಆಗಲಿ, ವಸ್ತು ಸ್ವರೂಪವನ್ನು ತಿಳಿಸುವ ವಾಕ್ಯಗಳೇ ಆಗಲಿ, ನೋಡು ವಸ್ತು ಸ್ವರೂಪವನ್ನು ತಿಳಿಸಕ್ಕ ಇಂದ್ರಿಯಗಳು ಬೇಕಾಗತ್ತ, ಮನಬುದ್ಧಿ ಅಂತಃಕರಣಾದಿಗಳು ಬೇಕಾಗತ್ತ. ಇಲ್ಲೇ ವಿಧಿ ಪ್ರಧಾನವಾಗಿರುವ ವಾಕ್ಯಗಳಲ್ಲಿ ಆಗಲಿ, ವಿಧಿಯನ್ನ ಅನುಸರಿಸಿಕೊಂಡು ವಿಧಿ ಪಡಿಸ್ತಾರೆ ನೋಡಿ, ವೇದದೊಳಗೆ ವಿಧಿ ಪಡಿಸ್ತಾರೆ, ಇದನ್ನ ಹಿಂಗ ಮಾಡಬೇಕು ಹಾಗ ಮಾಡಬೇಕು. ಆ ಶ್ರುತಿ ಪ್ರಮಾಣಗಳಾಗಲಿ ಅಥವಾ ಆಗಲಿ, ವಸ್ತು ಸ್ವರೂಪವನ್ನು ತಿಳಿಸುವ ವಾಕ್ಯಗಳಲ್ಲಿ ಆಗಲಿ, ಪ್ರತ್ಯಕ್ಷ ಅನುಮಾನಾದಿ ಲೌಕಿಕ ಪ್ರಮಾಣಗಳಿಂದ ತಿಳಿಯುವುದಕ್ಕೆ, ಪ್ರತ್ಯಕ್ಷ ಅನುಮಾನ ಇವು ಲೌಕಿಕ ಪ್ರಮಾಣ ಇವುಗಳಾರ ಆಗಿರ್ಲಿ, ಈ ಪ್ರಮಾಣಗಳಿಂದ ತಿಳಿಯುವುದಕ್ಕೆ ಆಗದ ಅತೀಂದ್ರಿಯ ಅರ್ಥವನ್ನು ತಿಳಿಸಿಕೊಡುವುದು, ಅತೀಂದ್ರಿಯ ಅರ್ಥ ತಿಳಿಸಿಕೊಡುವುದು. ಈ ತಿಳಿಸಿಕೊಡುವುದರಿಂದಲೇ ವೇದವು ವೇದವೆನಿಸಿರುತ್ತದೆ. ಅತೀಂದ್ರಿಯ ಯಾವ ಇಂದ್ರಿಯಕ್ಕೂ ಗೋಚರಾಗದೇ ಇರುವಂತಹದ್ದು. ಈಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳಾಗಲಿ ಅಥವಾ ಸುಖ ದುಃಖಾದಿಗಳಾಗಲಿ, ಹಸಿವೆ ತೃಷಿಗಳಾಗಲಿ, ಇವು ಈ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಅದು ಅತೀಂದ್ರಿಯಕ್ಕನ ಗೋಚರ ಆಗೋದು. ಆ ಅತೀಂದ್ರಿಯ ಯಾವುದು ಅಂದ್ರೆ ಅನುಭವ ರೂಪವಾಗಿನ ಪರ್ಯವಸಾನ ಆಗುತ್ತೆ. ಹಸಿವಾಗಿದ್ದು ಅನುಭವ, ಋಷಿಯಾಗಿದ್ದು ಅನುಭವ, ಅದಕ್ಕೆ ಅತೀಂದ್ರಿಯತ್ವ ಅಂತ ಕರೀತಾರೆ. ಆದ್ದರಿಂದ ಇಲ್ಲೇ ಬ್ರಹ್ಮ ವಸ್ತುವನ್ನು ತಿಳಿಸುವ ವಾಕ್ಯವು ಸ್ವತಂತ್ರವೆಂದಾಯಿತು. ನೋಡ, ಅದಕ್ಕೆ ಯಾವುದರ ಅಪೇಕ್ಷೆನೂ ಇಲ್ಲ. ಬ್ರಹ್ಮ ತತ್ವವನ್ನ, ಆ ಬ್ರಹ್ಮ ವಸ್ತುವನ್ನ ತಿಳಿಸುವ ವಾಕ್ಯವು ಸ್ವತಂತ್ರವೆಂದಾಯಿತು. ಅದಕ್ಕೆ ಮತ್ತೊಂದರ ಅಪೇಕ್ಷೆ ಇರ್ಲಿಕ್ಕಿಲ್ಲ. ಲಕ್ಷ್ಯದು ಇದು ಅನುಭವಕ್ಕನುಸಾರವಾಗಿ ತತ್ವವನ್ನು ತಿಳಿಸಿಕೊಡುತ್ತದೆ ಎಂದು ಒಪ್ಪಿದ್ದರಿಂದ ಶಂಕರಾಚಾರ್ಯರು ಕೇವಲ ವಾಕ್ಯ ಶರಣರಲ್ಲವೆಂದು, ವಾಕ್ಯ ಬಂಧುಗಳಕ್ಕೆ ನಾವು ವಾಕ್ಯಕ್ಕೆ ಶರಣರಾಗಿ ಅದ್ರ ವಾಕ್ಯ, ಅದರ ಅರ್ಥ ಏನು, ಆ ವಾಕ್ಯಕ್ಕ ತಾತ್ಪರ್ಯ ಕೈ ಬಿಟ್ಟು ಬರೀ ಆ ವಾಕ್ಯ ಶಬ್ದದ ಅರ್ಥಗಳನ್ನ ಅದಕ್ಕೆ ಶರಣಾದವರಲ್ಲ ಅವರು. ಯುಕ್ತಿ ಮತ್ತು ಅನುಭವಗಳಿಂದಲೂ ಸಿದ್ಧಾಂತವನ್ನು ತೋರಿಸಿಕೊಡುವುದಕ್ಕೆ ಯತ್ನವನ್ನು ಮಾಡುತ್ತಿರುವರೆಂದು ಆಯಿತು. ಅತೀಂದ್ರಿಯ ಸ್ವರೂಪವನ್ನು ಯಾವ ರೂಪದೊಳಗೆ ತಿಳಿಸಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಬಹಳ ಮಾರ್ಮಿಕವಾಗಿ ಇಟ್ಕೊಂಡಾರ. ಇನ್ನೂ ವಿಷಯ ಅದ. ಇನ್ನ ಅನುಭವ ಆದಷ್ಟೇ ಅಂದ್ರೆ ಒಂದೊಂದೇ ಶಬ್ದಕ್ಕೆ ಅರ್ಥಗಳನ್ನು ಹೇಳ್ಕೊಂಡು ಇಲ್ಲಿ ಪರ್ಯವಸಾನ ಮಾಡ್ತಾರೆ. ಈ ವಿಷಯವನ್ನು, ಉಳಿದ ವಿಷಯವನ್ನು ನಾಳಿನ ಬೆಳಗಿನ ಶಾಸ್ತ್ರದಲ್ಲಿ ವಿಚಾರ ಮಾಡೋಣ ಅಂತ ಹೇಳುತ್ತಾ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.